ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು. ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ. ವೀಕ್ಷಕರೇ ನಮಸ್ಕಾರ. ಇವತ್ತಿನ ಕೃಷಿ ಋಷಿ ಅಂಗಳದಲ್ಲಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ವೀಕ್ಷಕರೇ, ನಾವಿವತ್ತು ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಬಾಣೂರು ಎಂಬ ಗ್ರಾಮದಲ್ಲಿ ಬಂದಿದ್ದೇವೆ. ಇವತ್ತಿನ ಕಂತಿನಲ್ಲಿ ರೈತರಾಗಿರುವಂಥ ಶ್ರೀ ದೊರೆಸ್ವಾಮಿ ಅವ್ರನ್ನ ಮಾತಾಡಿಸಿ ಇವರು ಒಂದು ಸಮಗ್ರ ಕೃಷಿ ಪದ್ಧತಿಯನ್ನೇ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಮೊದಲಿಗೆ ನಾವು ಇವರ ತೋಟಕ್ಕೆ ಬಂದಾಗ ನಮಗೆ ಕಂಡಿದ್ದೇನಂತಂದರೆ ಇವರು ನರ್ಸರಿ ಮಾಡಿದ್ದಾರೆ ಸ್ವಲ್ಪ ಸಣ್ಣ ಪ್ರಮಾಣದಲ್ಲಿ ಅಂತ ಗೊತ್ತಾಯಿತು. ಹಾಗಾಗಿ ಇವತ್ತಿನ ಕಂತಿನಲ್ಲಿ ಅವ್ರನ್ನ ಮಾತಾಡಿಸಿ ಈ ನರ್ಸರಿ ಮಾಡೋ ಪ್ಲ್ಯಾನ್ ಇವ್ರಿಗೆ ಹೇಗೆ ಬಂತು, ಆಮೇಲೆ ಈ ಶೇಡ್ ನೆಟ್ ಕ್ವಾಲಿಟಿ ಇವ್ರನ್ನ ಹೆಂಗೆ ಮೇಂಟೈನ್ ಮಾಡಿದ್ದಾರೆ, ಇದಕ್ಕೆ ಈ ಥರ ಒಂದು ನರ್ಸರಿ ಮಾಡಬೇಕಂದ್ರೆ ಇದಕ್ಕೆ ಎಷ್ಟು ಖರ್ಚು ಬರುತ್ತೆ, ಯಾವ್ಯಾವ ಬೆಳೆಗಳು ಇಲ್ಲಿ ಪ್ರಸಿದ್ಧಿಯಾಗಿದೆ, ಅಂದರೆ ಜಾಸ್ತಿ ಜನ ರೈತರು ಯಾವ ಬೆಳೀತಾ ಇದ್ದಾರೆ, ಯಾವ್ದು ಹೋಗ್ತಾ ಇದೆ, ಇವ್ರ ಹತ್ರ ಎಷ್ಟು ಕೆಪಾಸಿಟಿದು ನರ್ಸರಿ ಇದೆ, ಓವರಾಲ್ ಆಗಿ ಆರ್ಥಿಕತೆ ಅಂತ ಬಂದಾಗ ತಿಂಗಳಿಗೆ ಇವರು ಇದರಲ್ಲಿ ಎಷ್ಟು ಗಳಿಸ್ತಾ ಇದ್ದಾರೆ ಅನ್ನುವ ಎಲ್ಲ ಮಾಹಿತಿಗಳನ್ನು ಅವರಿಂದ ಕೇಳಿ ತಿಳಿದುಕೊಂಡು ಬರೋಣ ಬನ್ನಿ. ಸರ್ ನಮಸ್ಕಾರ. ಸರ್ ನಮಸ್ತೆ ಸರ್. ಸರ್, ನಮ್ಮ ಫಾರಂ ಟಿವಿಯ ಕೃಷಿ ಋಷಿ ಅಂಗಳದಲ್ಲಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಸರ್. ಧನ್ಯವಾದ. ನಿಮಗೂ ಧನ್ಯವಾದ ಸರ್. ನಾವು ICR ಕೃಷಿ ವಿಜ್ಞಾನ ಕೇಂದ್ರ ಚಾಮರಾಜನಗರಕ್ಕೆ ಹೋಗಿದ್ವಿ ಸರ್. ಅಲ್ಲಿರುವ ವಿಜ್ಞಾನಿಗಳಾಗಿರುವ ಡಾಕ್ಟರ್ ಯೋಗೇಶ್ ಅವರು ನಿಮ್ಮ ಸಂಪರ್ಕ ಕೊಟ್ಟರು ಸರ್. ಯೋಗೇಶ್ ಸರ್, ನಿಮ್ಮ ಭಾಳ ವರ್ಷಗಳಿಂದ ನೀವು ಒಂದು ಅದ್ಭುತವಾದ ಕೃಷಿ ಮಾಡ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ರು. ಒಂದು ಸಮಗ್ರ ಕೃಷಿನೇ ಮಾಡ್ತಾ ಇದ್ದಾರೆ, ಅದ್ರ ಬೇರೆ ರೈತರ ಮಟ್ಟದಲ್ಲಿನೇ ಒಂದು ನರ್ಸರಿ ಮಾಡಿ ಅದನ್ನು ಕೂಡ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ರು ಸರ್. ಹಾಗಾಗಿ ಇವತ್ತಿನ ಕಂತಿನಲ್ಲಿ ಸರ್ ನೀವು ಯಾವ ರೀತಿ ಒಂದು ಕೃಷಿ ಮಾಡ್ತಾ ಇದ್ದೀರಾ ಅನ್ನೋದು ಕುರಿತು ನಮ್ಮ ರೈತರಿಗೆ ಒಂದು ಮಾಹಿತಿ ಕೊಡೋಣ. ಮೊದಲನೇದಾಗಿ ಕೇಳೋದಾದ್ರೆ ಸರ್, ನಿಮ್ಮ ಕೃಷಿ ಹಿನ್ನೆಲೆ ಹೇಗೆ, ಎಷ್ಟು ವರ್ಷಗಳಿಂದ ಕೃಷಿ ಮಾಡ್ತಾ ಇದ್ದೀರಾ, ಹೇಗೆ ನೀವು? ಸರ್, ನಾನು 2008ರಿಂದ ಶುರು ಮಾಡಿದ್ದು. ನಾನು ಫಸ್ಟು ಕೃಷಿ ಮಾಡ್ತಾ ಇದ್ದು ಒಂದು 6 ಎಕರೆ ಜಮೀನು ಇತ್ತಷ್ಟೇ. ಒಂದು ಟ್ರ್ಯಾಕ್ಟರ್ ತಗೊಂಡೆ ಸಾಲದಲ್ಲಿ, ಅದನ್ನು ಫೈನಾನ್ಸಲ್ಲಿ ತಗೊಂಡೆ. ಆಮೇಲೆ ಟ್ರ್ಯಾಕ್ಟರ್ ಸ್ವಲ್ಪ ಬಾಡಿಗೆ ಗಿಡಿಗೆ ಹೊಡೆದು ಇದರಲ್ಲಿ ಫಸ್ಟ್ ಜೋಳನೇ ಬೆಳೀತಾ ಇದ್ದಿದ್ದು ನಾವು. ಜೋಳ ಬಿಟ್ರೆ ಇನ್ನೇನು ಅಂತ ಬೆಳೆ ಯಾವುದು ಗೊತ್ತಿಲ್ಲ. ಅಪ್ಪಾಜಿ ಕಾಲದವರಿಂದನೂ ಅವ್ರು ಕೃಷಿನೇ ನಮ್ಮ ತಾತನ ಕಾಲದಿಂದನೂ ಕೃಷಿನೇ ಮಾಡ್ತಾ ಇರೋದು. ಆದ್ರೆ ನಾನು ಕಾಲೇಜ್ ಬಿಟ್ಟ ಮೇಲೆ, ಮದುವೆ ಆದ್ಮೇಲೆ ಕೃಷಿಗೆ ಬಂದದ್ದು. ಟ್ರಾಕ್ಟರ್ ತಗೊಂಡಾದ್ಮೇಲೆ ಅದರಲ್ಲಿ ಮಾಡ್ಕೊಂಡು ಜೋಳ ಗಿಳ ಬೆಳ್ಕೊಂಡು ಇನ್ನು ಪಕ್ಕದಲ್ಲಿ ಇನ್ನೊಂದು 10 ಎಕರೆ 12 ಎಕರೆ ಜಮೀನ್ ಇತ್ತು. ಅಲ್ಲಿ ಹೊಸ್ದಾಗಿ ಬೋರ್ ಹಾಕಿಸ್ದೆ, 2009ರಲ್ಲಿ ಹಾಕಿಸ್ದೆ. ಅಲ್ಲಿಂದ ಈಚೆಗೆ ಒಂದೆರಡು ಹಿಂಗೆ ಜೋಳ ಫಸ್ಟ್ ಸ್ಟಾರ್ಟಿಂಗು ಬೆಳೆಗಳ ಬಗ್ಗೆ ನಮ್ಗೆ ಅಷ್ಟೊಂದು ತಿಳುವಳಿಕೆ ಇರಲಿಲ್ಲ. ಜೋಳ ಒಂದ್ ಸ್ವಲ್ಪ ಗೊತ್ತಿತ್ತಲ್ಲ, ಜೋಳ ಮಾಡ್ಕೊ ಹೋದ್ವಿ. ಜೋಳ ಮುಗಿದ್ಮೇಲೆ ಆಮೇಲೆ ಸಾಂಬಾರ್ ಈರುಳ್ಳಿ, ನೀವು ತೋಟಗಾರಿಕೆ ಬಂದಿದ್ದೆ ಸಾಂಬಾರ್ ಈರುಳ್ಳಿ, ಸಣ್ಣ ಈರುಳ್ಳಿ. ಆ ಸಣ್ಣ ಈರುಳ್ಳಿ ಮಾಡಿದ್ವಿ. ಅದು ಚೆನ್ನಾಗಿ ಆಯ್ತು, ಪರವಾಗಿಲ್ಲ, ಒಳ್ಳೆ ಲಾಭ ತಂದು ಕೊಡ್ತು. ಆಮೇಲೆ ನೆಕ್ಸ್ಟ್ ಅದು ಸಣ್ಣ ಈರುಳ್ಳಿ ಆದ್ಮೇಲೆ ಬಾಳೆಗೆ ಹೋದೆ ನಾನು. ಏಲಕ್ಕಿ ಅವಾಗ ತುಂಬಾ ರೇಟ್ ಇತ್ತು, ಒಳ್ಳೆ ಬರುತ್ತೆ ಸರ್. ಹೌದು, ಆದ್ರೆ ಆ ಟೈಮಲ್ಲಿ ನಾನು ತೋಟದಲ್ಲೇ 85 ರೂಪಾಯಿಗೆ ಮಾರಿದ್ದೀನಿ ಕೆಜಿ. ಯಾವಾಗ? ಕೆಜಿಗ ಒಂದು ಈಚರ್ ಗಾಡಿಗಳಿಗೆ 4 ಎಕರೆ 3 ಎಕರೆ ಹಾಕ್ತಿದ್ದೆ. 22 ಕೆಜಿ 21 ಕೆಜಿ ಎಲ್ಲ ಬರ್ತಾ ಇದ್ದ ಗೊನೆ, ಅದು ಕಂದಲ್ಲಿ ಅವಾಗ. ಆದ್ರೆ ಈಗ ಪನಾಮ ಜಾಸ್ತಿ ಆಗಿದೆ, ಅವಾಗ ರೋಗ ಸ್ವಲ್ಪ ಕಡಿಮೆ ಇತ್ತು. ಅದು ಫಸ್ಟ್ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲ, ರೋಗ ಕಡಿಮೆ ಇತ್ತು. ಹಂಗೆ ಬಾಳೆ ಬೆಳೆದಾದ್ಮೇಲೆ 1-2 ಸಲ 3 ಸರಿ ಬೆಳೆದೆ. ಆಮೇಲೆ ರೋಗ ಶುರುವಾಯ್ತು. ಹಾಗಾಗಿ ನನಗೆ ಇನ್ನು ಜೋಳಕ್ಕೆ ಹೋಗಕ್ಕಾಗಲ್ಲ, ಈರುಳ್ಳಿ ಮಾಡ್ತಾ ಇದೀವಿ. ಇನ್ ಬೇರೆ ಏನ್ ಮಾಡೋಣ ಅಂದಾಗ ತರಕಾರಿ ಐಡಿಯಾ ಬಂತು. ಸರಿ, ತರಕಾರಿ ಮಾಡಿ ನೋಡೋಣ ಅಂದ್ಬಿಟ್ಟು ಆಮೇಲೆ ನಾನು ನಗರಕ್ಕ ಟ್ರೈನಿಂಗ್ ಕರೆದಿದ್ರು, KVKಲಿ. ಅಲ್ಲಿ ಯೋಗೇಶ್ ಸರ್ ಮತ್ತೆ ಮೋಹನ್ ಅನ್ಬಿಟ್ಟು ಇನ್ನೊಬ್ರು ಸುಪ್ರೀತಾ ಮೇಡಮು, ಅವರೆಲ್ಲ ಸ್ವಲ್ಪ ತಿಳುವಳಿಕೆ ಕೊಟ್ಟರು ನಮ್ಗೆ ಚೆನ್ನಾಗಿ. ಅವ್ರನ್ನೆಲ್ಲ ಕೇಳ್ಕೊಂಡು ತರಕಾರಿ ಶುರು ಮಾಡಿದೆ. ಫಸ್ಟ್ ಟೊಮೊಟೊ ಹಾಕಿದೆ, ತರಕಾರಿ ಟೊಮೊಟೊ ಒಳ್ಳೆ ಲಾಭ ಬಂತು. ಆ ವರ್ಷ ಹಾಕಿ ಒಳ್ಳೆ ಲಾಭ ಬಂತು. ಆಮೇಲೆ 1-2 ವರ್ಷ ಹೋಯ್ತು ಕೈಯಿಂದ. ನೆಕ್ಸ್ಟ್ ಕಲ್ಲಂಗಡಿ ಮಾಡಿದೆ. ಕಲ್ಲಂಗಡಿಲಿ 2 ವರ್ಷ ಬಂತು, 3 ವರ್ಷ ಹೋಯ್ತು. ಹಂಗೆ ಮಾಡ್ಕೊ ಬರ್ತಿದ್ದೆ. ಪೈರಿಗೆ ನನಗೆ ಎಲ್ಲೇ ಬೇರೆ ಕಡೆ ಕೊಳ್ಳೇಗಾಲ ಪಕ್ಕ ಗುಂಡೆಗಾಲ ಅಲ್ಲೆಲ್ಲ ತಗೊಬತ್ತಿದ್ದೆ ಪೈರು. ಆಮೇಲೆ ನನಗೆ ಒಂದು ಯಾಕೆ ನಾವೇ ಒಂದು ನರ್ಸರಿ ಮಾಡ್ಕೊಬಾರ್ದು ನಮ್ಮ ಸ್ವಂತಕ್ಕೆ, ಇನ್ನ ಜಾಸ್ತಿ ಮಾಡೋಣ ತರಕಾರಿ ಬೆಳೆಯೋದನ್ನ ಅನ್ನೋ ಐಡಿಯಾ ಬಂತು. ಆಮೇಲೆ ಸರಿ ನೋಡೋಣ ಅನ್ಬಿಟ್ಟಿದ್ದೆ. ಫಸ್ಟ್ ಸಿಂಪಲ್ ಆಗಿ ಒಂದು ಸೆಡ್ ಹಾಕಿ ಮಾಡಿದೆ. ಹಂಗೆ ಸುಮ್ಮನೆ ಟ್ರಯಲ್ ನೋಡೋಣ ಅನ್ಬಿಟ್ಟು ಮರ ಕಟ್ಬಿಟ್ಟು ಸಿಂಪಲ್ ಆಗಿ ಮಾಡಿದೆ. ಅದರಲ್ಲಿ ಒಂದು 10,000 ಪೈರು ಹಾಕ್ಬಿಟ್ಟು ಟೊಮೊಟೊ ಬೆಂಗಳೂರಿಂದ ನಮ್ಮ GKVK ಅಲ್ಲಿಂದ ಸೀಡ್ಸ್ ತಂದೆ. ಅಲ್ಲಿಂದ ತಂದು ಟೊಮೊಟೊ ಮಾಡಿದೆ. ಚೆನ್ನಾಗಿ ಬಂತು, ಸ್ವಲ್ಪ ಗೊತ್ತಾಯ್ತು, ತಿಳುವಳಿಕೆ ಬಂತು. ಈ ಟ್ರೇ ಎಲ್ಲ ಒಂದು 100 ತಗೊಳ್ಳೋದು, 1 ಮೂಟೆದಷ್ಟು ತಗೊಂಡು ಆ ಥರ ಮಾಡಿದೆ. ಬಂತು. ಆಮೇಲೆ ಮಾಡೋಣ ಅನ್ಬಿಟ್ಟು ಈ ನರ್ಸರಿಲಿ ಅರ್ಧ ಮಾಡಿದೆ. ಈ ಕಡೆಗೆ ಮಾತ್ರ ಮಾಡಿದೆ.
ಮಾಡ್ಬಿಟ್ಟು ಸ್ವಲ್ಪ ನಮಗೂ ಟ್ರೈನಿಂಗ್ ಇದಕ್ಕೆ ಯಾವ ಪರ್ಸೆಂಟೇಜ್ ಇರಬೇಕು, ಯಾವ ತರ ಇದಕ್ಕೆ ವಾತಾವರಣ ಬೇಕು, ಯಾವ ತರ ನೀರ್ ಹಾಕ್ಬೇಕು ಅನ್ನೋದು ಅನುಭವ ಕಡಿಮೆ, ತೀರಾ ಕಡಿಮೆ. ಸರಿ ಅನ್ಬಿಟ್ಟು ಆಮೇಲೆ ಒಂದು 70% ಹಾಕಿದ್ವಿ. 70% ಇದು 70%, ಅದು 90%. ಬೆಂಗಳೂರಲ್ಲೇ ತಗೊಬಂದದ್ದೆಲ್ಲ. ಮೆಟೀರಿಯಲ್ ಎಲ್ಲ ಗುಜರಿಲ್ ತಗೊಂಡೆ, ಸಬ್ಸಿಡಿಗೇನು ಹೋಗಿಲ್ಲ ನಾನು. ಮೆಟೀರಿಯಲ್ ಈ ಪೈಪ್ ಎಲ್ಲ ಬೆಂಗಳೂರು ಗುಜರಿಲ್ ಹಾಕೊಬಂದು ಕಡಿಮೆ ಖರ್ಚಲ್ಲಿ ಮಾಡ್ಬೇಕು ಅನ್ನೋದಕ್ಕೆ ಮಾಡಿದೆ. ಸರಿ ಅನ್ಬಿಟ್ಟು ಅವಾಗ ಹೂಕೋಸ್ ಕಾಲಿಫ್ಲವರ್ ಚೆನ್ನಾಗಿ ನಡೀತಾ ಇತ್ತು. ಫಸ್ಟ್ ಅದನ್ನೇ ಹಾಕಿದ್ವಿ, ಚೆನ್ನಾಗಿ ಬಂತು ಈ ನೆಟ್ಟಲ್ಲಿ. ನಾವು ಹಾಕಿದ್ವಿ, ಒಳ್ಳೆ ರೇಟ್ 50 ರೂಪಾಯಿ ತನಕ ಮಾರಿದೆ ನಾನು ಕಾಲಿಫ್ಲವರ್. ಆಗ ಒಳ್ಳೆ ದುಡ್ಡು ಬಂತು. ಆಮೇಲೆ ಒಬ್ಬೊಬ್ರೆ ರೈತರು ನಮ್ ಕಡೆ ಬರಕ್ ಶುರು ಮಾಡಿದ್ರು. ಸುಮಾರು ಪಾಲಿ ಹೌಸ್ ಇವೆ. ಪಾಲಿ ಹೌಸ್ ಪೈರು ಜಮೀನಲ್ಲಿ ಹೋದ್ರೆ ಹಾಳಾಗೋಗುತ್ತೆ, ತಡಿಯಲ್ಲ. ಈ ನೆಟ್ ಹೌಸ್ ಆದ್ರೆ ಪೈರು ಜಮೀನಲ್ಲಿ ಸ್ವಲ್ಪ ತಡ್ಕೊಳ್ಳುತ್ತೆ, ತಪ್ಪುಳಿ ಬರಲ್ಲ. ಆಲ್ರೆಡಿ ಸ್ವಲ್ಪ ಬಿಸಿಲಲ್ಲಿ ಇರುತ್ತೆ, ಅಡ್ಜಸ್ಟ್ ಆಗಿರುತ್ತೆ. ಸರಿ ಅನ್ಬಿಟ್ಟು ಆಮೇಲೆ ಒಬ್ಬೊಬ್ರು ಬರಕ್ ಶುರು ಆಯ್ತು. ಸಿಕ್ಕಾಪಟ್ಟ ಆರ್ಡರ್ಗಳು ಜಾಸ್ತಿ ಆದವು. ಸರಿ ಇನ್ನೂ ಸ್ವಲ್ಪ ಮಾಡೋಣ ಅನ್ಬಿಟ್ಟು ಈಗ ಒಂದು 3.5 ಲಕ್ಷ ಕೆಪಾಸಿಟಿಲಿ ಮಾಡಿದೀನಿ. 18 ಬೆಡ್ ಇವೆ, 16,000 17,000 ಹಿಡಿತಾವೆ ಒಂದೊಂದು ಬೆಡ್ ಅಲ್ಲಿ. ಚೆನ್ನಾಗಿ ಹೋಗ್ತಾ ಇದೆ ಈಗ, ರೈತರಿಗೆಲ್ಲ ಕೊಡ್ತಾ ಇದೆ. ಒಟ್ಟು ಎಷ್ಟು ಎಕರೆಯಲ್ಲೇ ಮಾಡಿದಿರಿ ಸರ್ ಇದು? ಇದು ಒಂದು 10 ಗುಂಟೆ ಇರ್ಬೋದು. 10 ಗುಂಟೆ ಇರ್ಬೋದು. ಇದು ಶೇಡ್ ನೆಟ್ ಎಲ್ಲ ಹೆಂಗೆ ನೀವು? ಅದೇ ಇದು 70% ಹಾಕಿದ್ವಿ. ಇದ್ರೊಳಗಡೆ ನಾವು ಅಂಬುದು ಬರುತ್ತೆ ನೋಡಿ, ಕಲ್ಲಂಗಡಿ, ಈ ಸೌತೆ, ಮಂಗಳೂರು ಸೌತೆ, ಈ ತರ ಅಂಬು ಬೆಳೆ ಹಾಕಿದಾಗ ಈ ನೆಟ್ಟಲ್ಲಿ ಏನಾಗುತ್ತೆ, ಹೈಟ್ ಬೆಳೆದೋಗುತ್ತೆ. ಅದಕ್ಕೆ ಸ್ವಲ್ಪ ಬಿಸಿಲು ಬೇಕು. ಇದು ಸ್ವಲ್ಪ ಬಿಸಿಲು ಕಡಿಮೆ, ಇದು 30% ಮಾತ್ರ ಒಳಗಡೆ ಬಿಸಿಲು ಬರುತ್ತೆ. ಬಿಸಿಲು ಕಡಿಮೆ, ಹ್ಯೂಮಿಡಿಟಿ ಜಾಸ್ತಿ. ಅದು ಬರ್ಲಿಲ್ಲ. ಆಮೇಲೆ ಏನ್ ಮಾಡೋದು ಅಂತ ಯೋಚನೆ ಮಾಡಿದಾಗ ಸರಿ ಅನ್ಬಿಟ್ಟು ಅದಕ್ಕೆ ಇದು ದೊಡ್ಡದ್ ಮಾಡದ್ನಲ್ಲ, ಆ ಟೈಮಲ್ಲಿ ಏನ್ ಮಾಡಿದೆ ಅಂದ್ರೆ ಕೋಸ್ಗೆ 70%, ಈ ಟೊಮೊಟೊ, ಮೆಣಸಿ ಕೆಲವಕ್ಕೆ 50%, ಈ ಅಂಬು ಬೆಳೆಗೆ ಆ ಕಡೆಗೆ 35%. ಆ ತರ 3 ಬ್ಯಾಚ್ ಇಲ್ಲಿ ಮಾಡಿರೋದು ನೋಡಿ. 3 ಬ್ಯಾಚ್ ಇದೆ, 3 ಶೇಡ್ ಇದೆ. ಒಂದೊಂದು ಪೈರ್ಗೆ ಒಂದೊಂದು. ಕೆಲವು ಟೈಮ್ ಬಿಸಿಲಾದಾಗ ಅಲ್ಲಿ ಇಲ್ಲಿ ಎತ್ತಿಡ್ತೀವಿ. ಈಗ ಮೆಣಸಿ ಸ್ವಲ್ಪ ಬೇಕು ಅರ್ಜೆಂಟು ಅಂದಾಗ ಇಲ್ಲಿ ಇಡ್ತೀವಿ, ಇಲ್ಲಿ ಮುಗಿದ್ರೆ ಅಲ್ಲಿ ಅದ್ರ ಪಕ್ಕ ಹಂಗ ಈ ತರ ಮಾಡ್ಕೊಂಡು ಈಗ ಅಂದ್ರೆ 70-50-30 ಮಾಡ್ಕೊಂಡಿದೀವಿ. ಅದ ಚೆನ್ನಾಗ್ ಬರ್ತಾ ಇದೆ ಈಗ ಪೈರು, ಯಾವ್ದು ತೊಂದರೆ ಇಲ್ಲ. ಕೊಟ್ಟ ಕಡೆ ಎಲ್ಲ ಒಳ್ಳೆ ಪರವಾಗಿ ರೈತರು ಬರ್ತಾ ಇದಾರೆ. ಈಗ ಬರ್ತಾ ಇದಾರೆ. ಸ್ವಲ್ಪ ನಿಧಾನಕ್ಕೆ ಗೊತ್ತಾಯ್ತು. ಸ್ಟಾರ್ಟಿಂಗ್ ಅಲ್ಲಿ ನಾವು ಸ್ವಲ್ಪ ಸರಿಯಾಗಿ ಕೊಡಕ್ ಆಗ್ಲಿಲ್ಲ, ತೊಂದರೆ ಅನುಭವಿಸಿದ್ವಿ ಘನವಾಗಿ. ಈಗ ರೈತರು ಒಂಚೂರು ಒಬ್ಬನಿಗೆ ಏನಾದ್ರು ಸರಿ ಬರ್ಲಿಲ್ಲ ಅಂದ್ರೆ 10 ಜನ ರೈತರಿಗೆ ಹೇಳ್ತಾರೆ. ಆತರ ಎಲ್ಲ ಹೇಳಿದ್ರು, ತುಂಬಾ ಹೇಳಿದ್ರು. ನರ್ಸರಿ ಖಾಲಿನೇ ಬಿದ್ದಿತ್ತು. ಆಮೇಲೆ ನಾವು ನಮ್ ತಪ್ಪಿತ್ತು, ರೈತರದಲ್ಲ ತಪ್ಪು, ಅದು ನಮ್ ತಪ್ಪು ಏನಾಗಿದೆ ಅಂತ ತಿಳ್ಕೊಂಡ್ವಿ. ಸ್ವಲ್ಪ ಮಾಹಿತಿ ಕಡಿಮೆ ಇತ್ತು. ಆವಾಗ ನಮ್ಗೆ ಟ್ರೈನಿಂಗ್ ಹೇಳಿದ್ರು KVK. ನಾನು ಟ್ರೈನಿಂಗ್ ಹೋದೆ ಅಲ್ಗ. ಅಲ್ಲಿ ಹೋದಾಗ ನಮ್ಗೆ ಟ್ರೈನಿಂಗ್ ಈ ತರ ಮಾಡ್ಬೇಕು, ಈ ತರ ಮಾಡ್ಬೇಕು ಅಂತ ಅವ್ರು ಹೇಳಿದ್ರು. ಆದ್ರೆ ಸೆಡ್ ನೆಟ್ ಐಡಿಯಾ ನಮ್ಗೆ ಗೊತ್ತಾಯ್ತಾ ಇತ್ತು. ನೀವು ಮಾಡ್ತಾ ಹೋದಂಗ ಗೊತ್ತಾಯ್ತಾ ಹೋಯ್ತು. ಆಮೇಲೆ ಈ ತರ ಮಾಡ್ಕೊಂಡು ಇವಾಗ ತುಂಬಾ ರೈತರು ಬರ್ತಾರೆ ಎಲ್ಲೆಲ್ಲಿಂದ ಬರ್ತಾರೆ. ಇವಾಗ ಮೊನ್ನೆ ತಮಿಳ್ನಾಡು AVT ಕಂಪನಿ ಅಂತ ಇದೆ, ಚೆಂಡು ಕಂಪನಿ, ಅವ್ರಿಗೆ ಒಂದು 3-4 ಲಕ್ಷ ಪೈರ್ ಹಾಕೊಟ್ವಿ. ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನೂವಾಲ್ಗಿ ದ್ರಾವಣ. ನೂವಾಲ್ಗಿ ಉಪಯೋಗಿಸಿದ ಮೇಲೆ ತುಂಬಾ ಇಳುವರಿನೂ ಬಂದಿದೆ. ಕಾಳು ಮೆಣಸಿಗಂತೂ ಬಹಳ ಚೆನ್ನಾಗಿ ಬರುತ್ತೆ. ರೇಷ್ಮೆ ಎಲೆನೂ ಚೆನ್ನಾಗಿ ಬರ್ತಾ ಇದೆ. ಗಿಡಗಳು ತುಂಬಾ ಚೆನ್ನಾಗಿ ಬೆಳವಣಿಗೆ ಆಯಿತು. ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ. ಯಾವಾಗಲೂ ನನ್ನ ಇರೋವರೆಗೂ ನೀವು ಅಲ್ಲಿಗೆ ಅಂತ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ. ಜೈನ್ಸ್ ಜಗತ್ತಿನ ಅತಿದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು. ಸಮೃದ್ಧ ಇಳುವರಿಗೆ ಜೈನ್ ಜೀನೇನ್, ಯಾಲಕ್ಕಿ, ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು, ದಾಳಿಂಬೆ, ಭಗವತಳಿಯ ರೋಗಮುಕ್ತ ಸಸಿಗಳು, ಲಕ್ನೋ 49 ಪೇರಳೆ, ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ. ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್. ಕೋಕೋ ಈಗ ಕರ್ನಾಟಕದ ವಾಣಿಜ್ಯ ತೋಟದ ಬೆಳೆಗಳಲ್ಲೊಂದು. ಅಧಿಕ ಇಳುವರಿಯ ಹೈಬ್ರಿಡ್ F1 ಗಿಡಗಳು ಕ್ಯಾಡ್ಬರಿ ನರ್ಸರಿಗಳಲ್ಲಿ ಮಾತ್ರ ಲಭ್ಯ. ಗಿಡ ಬೇಕಾದವರು ಕ್ಯಾಡ್ಬರಿ ಅಧಿಕಾರಿಗಳನ್ನು ಸಂಪರ್ಕಿಸಿ. ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ NPK ಕಲ್ಚರ್, ವ್ಯಾಮ್, PSP ಮತ್ತು KMB. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ, ಸೂಡೋಮೊನಾಸ್.
ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್, ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ, ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್ ಧಾರವಾಡ. ಸರ್, ಈಗ ಒಂದು ನರ್ಸರಿ ಮಾಡ್ಬೇಕಂದ್ರೆ ಈ ಜಾಗದ ಆಯ್ಕೆ ಬಹಳ ಮುಖ್ಯ ಆಗಿರುತ್ತೆ ಸರ್. ನಾವು ಯಾವ ಜಾಗದಲ್ಲಿ ಮಾಡ್ತೀವಿ, ನೀರಿನ ಸೋರ್ಸ್ ಇದೆಯಾ ಅನ್ನೋದು. ನಿಮ್ದು ಹೆಂಗೆ ಆಯ್ಕೆ ಮಾಡ್ಕೊಂಡ್ರಿ? ನಿಮ್ ಜಾಗ ಹೆಂಗೆ? ಅಂದ್ರೆ ನೀರು ನಿತ್ಕೊಳ್ಳೋ ಜಾಗ ಆಗ್ಬಾರ್ದು, ತೇವಾಂಶ ನಿಲ್ಬಾರ್ದು ಒಳಗಡೆ. ಭೂಮಿ ತೇವಾಂಶ ನಿಂತ್ರೆ ಮಳೆಗಾಲದಲ್ಲಿ ಎಲ್ಲ ಬ್ಲೈಟ್ ಬಿದ್ದು ಪೈರು ಹಾಳಾಗ್ಬಿಡ್ತವೆ. ನೀರು ಬಿದ್ದಷ್ಟು ನೀರು ಹೊರಗಡೆ ಹೋಗ್ಬೇಕಿಲ್ಲಿ. ಬಿಸಿಲು ಚೆನ್ನಾಗಿ ಬೀಳ್ಬೇಕು ಒಳಗಡೆಗ, ಆಗ ಪೈರು ಹೋಗಲ್ಲ. ಅಲ್ಲಿ ಮೇಲ್ಗಡೆ ನೆರಳು ಇರಬಾರ್ದು ಜಾಗದಲ್ಲಿ ಮಾಡ್ಬೇಕು. ಅದು ನಾವು ಶೇಡ್ ನೆಟ್ಟಲ್ಲಿ ಮಾಡೋದಾದ್ರೆ ಆಮೇಲೆ ಗಾಳಿನೂ ಬರ್ಬೇಕು. ಗಾಳಿನೂ ಆಡ್ಬೇಕು ಸ್ವಲ್ಪ. ಅಂದ್ರೆ ಸ್ವಲ್ಪ ಎತ್ತರದ ಪ್ರದೇಶ ಆದ್ರೆ ಬೆಸ್ಟ್. ಅದೇ ಮೇನ್ ತೇವಾಂಶ ಇರಬಾರ್ದು. ಈಗ ನೀರ್ ನಿಂತ್ಕೊಳ್ಳೋ ಜಾಗದಲ್ಲಿ ನೀರ್ ನಿಂತ್ಕೊಂಡ್ರೆ ಪೈರು ಬರಲ್ಲ, ಹಾಳಾಗೋಗುತ್ತೆ, ಒಳಗಡೆ ಹಾಳಾಗೋಗುತ್ತೆ. ಆ ಜಾಗ ಫಸ್ಟ್ ಮೇನ್ ಜಾಗ, ಅದನ್ನ ನಾವು ಚಾಯ್ಸ್ ಮಾಡ್ಬೇಕು, ಎತ್ತರವಾಗಿರ್ಬೇಕು. ಆಗ ಅರ್ಧ ಕೆಲಸ ಮುಗ್ದಂಗೆ ಜಾಗದ ಸೆಲೆಕ್ಷನ್ ಮಾಡಿದ್ರೆ ಆಮೇಲೆ ನೆಟ್ಟು, ಆಮೇಲೆ ಗೊಬ್ಬರ ಇನ್ ಮೇಂಟೆನೆನ್ಸ್ ಎಲ್ಲ ಅದು ಒಳಗಿಂದ ಹೆಚ್ಚು ಕಡಿಮೆ ಆದ್ರೂ ತೆಗೆದು ಹಾಕಿ ರೆಡಿ ಮಾಡ್ಕೋಬಹುದು. ಫಸ್ಟ್ ನೆಟ್ಟಿದೆ ಮೇನು, ನೆಟ್ಟು ಜಾಗ ಇದೆರಡು ಕರೆಕ್ಟ್ ಆಗಿದ್ರೆ ಚೆನ್ನಾಗಿ ಮಾಡಬಹುದು. ಇದು ನೀರಿನ ಸೋರ್ಸ್ ಏನಿದೆ ಸರ್ ಇದಕ್ಕೆ? ಇದು ಬಾವಿನೂ ಇದೆ, ಬೋರು ಇದೆ. ನಮ್ದು ಒಂದು 3 ಬೋರ್ ಇದೆ, ಒಂದು ಬಾವಿ ಇದೆ. ಯಾವ್ದಾದ್ರು ತಗೋತಾ ಯಾವ್ದ ಅವಾಗ ರನ್ ಇರುತ್ತೆ ಅದನ್ನ ಅದ್ರಲ್ಲಿ ನೀರ್ ಕೊಡ್ತಾ ಇರ್ತೀವಿ. ಇದು ಹೆಂಗೆ ನೀವು ನಿರ್ಮಾಣ ಮಾಡಿದ್ ಸರ್? ಇದು ಎಲ್ಲ ಫಸ್ಟ್ ಎಲ್ಲ ಕಂಬಗಳನ್ನೆಲ್ಲ ಹಾಕಿ ಮೇಲ್ಗಡೆ ಎಳೆದಿರೋದು? ಮೇಲ್ಗಡೆ ವರ್ಕ್ಶಾಪ್ ನಾನೇ ಕಬ್ನ ತಂದೆ, ಕುಳಿ ಎಲ್ಲ ನಾವೇ ನಮ್ ಜೊತೆಗೆ 1-2 ಆಳ್ ಕರ್ಕೊಂಡ್ವಿ. ನೀವೇ ಹೊಡೆದಿರ ಎಲ್ಲ ರೆಡಿ ಮಾಡ್ಕೊಂಡ್ವಿ. ವೆಲ್ಡಿಂಗ್ ಶಾಪ್ನವ್ರು ಮಾತ್ರ ಕರ್ಕೊಂಡೆ. ನನ್ಗೆ ಹೆಂಗ್ ಬೇಕೋ ಎಲ್ಲ ನಾನು ಒಂದು 5-6 ಕಡೆ ಹೋಗಿ ನೋಡ್ಕೊ ಬಂದಿದ್ದೆ. ಆ ತರ ಹೆಂಗ್ ಬೇಕೋ ಆ ತರ ಮಾಡಿಸ್ದೆ. ಇದೆಲ್ಲ ನಾನೇ ಹಾಕೊಂಡೆ. ಇದೆಲ್ಲ ಬೆಂಗಳೂರು ನಾನೇ ಡೈರೆಕ್ಟ್ ಆಗಿ ಹೋಗಿ ಕಂಪ್ನಿಗೆ ಹೋಗಿ ತಗೊಬಂದು ನಾನೇ ಹಾಕೊಂಡೆ ಇದೆಲ್ಲ. ಇದು ಈಗ ಶೇಡ್ ನೆಟ್ ಎಷ್ಟು ಬಿತ್ತು ಸರ್ ನಿಮಗೆ? ಈಗ ಹೆಚ್ಚು ಕಮ್ಮಿ ನನಗೆ ಇದರಲ್ಲಿ ಶೇಡ್ ನೆಟ್ಗ ಅಂತ ಒಂದು 90,000 ರೂಪಾಯಿ ಖರ್ಚಾಗಿರ್ಬೋದು. 90,000 ಇದು ಎಲ್ಲ ಸೇರಿ 35% ಎಲ್ಲ ಸೇರಿ ಟೋಟಲು ಒಂದು 3-3.5 ಲಕ್ಷ ಖರ್ಚಾಗಿರ್ಬೋದು ನನಗೆ. ಟೋಟಲ್ ಈ ನರ್ಸರಿ ಮಾಡಕ್ಕೆ 3-3.5 ಲಕ್ಷ ಖರ್ಚಾಗಿದೆ ಅಷ್ಟೇ ಪ್ರತಿಯೊಂದು ಸೇರಿ. ಈಗ ಮೇಲ್ಗಡೆ ಅಂತೂ 3 ತರದ್ದು ಶೇಡ್ ನಟ್ ಇದೆ ಸರ್. ಸೈಡಿಗೆ ನೀವು ಹಾಕಿದಿರಲ್ಲ, ಅದು ಎಷ್ಟು ಪರ್ಸೆಂಟ್? ಇದು 90%. ಸೈಡಿಗೆ ಹಾಕಿರೋದು 90%. ಬಿಳಿ ಕಲರ್ದು ಹಾಕಿದೀವಿ, ಸ್ವಲ್ಪ ಚಿಟ್ಟಪಟ್ಟೆ ಒಳಗಡೆ ಬರಬಾರ್ದು ಅಂದ್ಬಿಟ್ಟು ಹಾಕಿದೀವಿ. ಇವಾಗ ಹೆಚ್ಚು ಕಮ್ಮಿ 3 ವರ್ಷ ಮೇಲೆ ಆಗಿದೆ. ಈಗ ಚೇಂಜ್ ಮಾಡ್ಬೇಕು, ಸ್ವಲ್ಪ ಅಲ್ಲಲ್ಲಿ ತೂತ್ ಬೀಳ್ತದೆ. 5 ವರ್ಷ ವಾರಂಟಿ ಕೊಟ್ಟಿದ್ರು, ಮುಗೀತು, ಈಗ ಚೇಂಜ್ ಮಾಡ್ಬೇಕು ಇದನ್ನ. ಸರ್, ಇದಕ್ಕೆ ಡ್ರೈನೇಜ್ ಸಿಸ್ಟಮ್ ಏನಾದ್ರು ಮಾಡ್ಕೊಂಡಿದ್ವಿ? ಇಲ್ಲೇ ನೀರೆಲ್ಲ ಹಿಂಗ್ ಹೋಗಿ ಅಲ್ಲಿ ಒಂದ್ ಕಡೆ ಓಪನ್ ಬಿಟ್ಟಿದ್ವಿ, ಹೊರಗಡೆಗೆ ಪೈಪ್ ಹಾಕಿ. ಬಂದ್ ನೀರೆಲ್ಲ ಹೊರಗಡೆ ಹೊಟ್ಟೋಗುತ್ತೆ. ಮಳೆ ಬಂದ್ರೆ ಈ ಕವರು ರಾತ್ರಿ ಮುಚ್ತೀವಿ, ಬೆಳಿಗ್ಗೆ ತೆಗಿತೀವಿ. ಅಂದ್ರೆ ಮಳೆ ಏನಾದ್ರು ಶೇಡ್ ನೆಟ್ ಮೇಲೆ ಹೊಡೆದ್ರೆ ಗಿಡ ಎಲ್ಲ ಹಾಳಾಗ್ಬಿಡುತ್ತೆ. ಗೊಬ್ಬರ ಎಲ್ಲ ಹೊರಗಡೆ ಬಂದ್ಬಿಟ್ಟು ಹಾಳಾಗ್ಬಿಡುತ್ತೆ. ಬೆಳಿಗ್ಗೆ ತೆಗೆದು ಬಿಡ್ತೀವಿ. ರಾತ್ರಿ ಮಳೆಗಾಲದಲ್ಲಿ ಮಾತ್ರ ಮುಚ್ತೀವಿ, ಬೇಸಿಗೆ ಕಾಲದಲ್ಲಿ ಮುಚ್ಚಲ್ಲ. ಸರಿ ಸರ್, ಈಗ ಇಲ್ಲಿ ಎಷ್ಟು ಬೆಡ್ಗಳು ಕುಂದಿರ್ಸ್ಕೊಂಡಿದ್ದೀರಾ ಸರ್? ಇಲ್ಲಿ ಒಟ್ಟು 18 ಇವೆ. 18 ಬೆಡ್. ಏನು ಸೈಜ್ ಇದೆ ಸರ್ ಒಂದೊಂದು ಬೆಡ್? ಇದು ಏನು 3 ಅಡಿ ಇದೆ. 3 ಅಡಿಗೆ ಒಂದೊಂದು ಬೆಡ್ ಇದೆ. ಮತ್ತೆ ತಿರುಗಾಡ ಜಾಗ ಅದು ಎಷ್ಟು ಅಡಿ ಬಿಟ್ಕೊಂಡಿದೆ? ಅದು ಒಂದೂವರೆ ಅಡಿ ಬಿಟ್ಟಿದೀವಿ. 1.5 ಬಿಟ್ಟು 1 ಕಾಲು 1.5 ಅಷ್ಟು ಬಿಟ್ಕೊಂಡು ನೀವು ಬೆಡ್ಗಳನ್ನ ಹಾಕೊಂಡಿದ್ದೀವಿ. ಸರಿ ಸರ್, ಈಗ ಅದ್ರ ಮೇಲೆ ಪೈಪ್ಗಳನ್ನ ಹಾಕೊಂಡು ಕೆಳಗಡೆ ಕವರ್ ಹಾಕಿದೀವಿ. ಅದ್ರ ಮೇಲೆ ಗಿಡ ಇಟ್ಟಿದೀವಿ. ಅಂದ್ರೆ ನಮ್ಗೆ ಅಳತೆ ಹೆಂಗೆ ಅಂದ್ರೆ ನಾವು 2 ಟ್ರೇ ಮಾತ್ರ ಹಿಡಿಬೇಕು. ಆತರ 2 ಟ್ರೇ ಹಿಡಿಯೋ ರೀತಿ. 3 ಅಡಿ ಸ್ವಲ್ಪ ಹೆಚ್ಚು ಕಮ್ಮಿ 2 ಟ್ರೇ. ಇದು 6 ಅಡಿ ಕವರ್. ಇದು ಮುಚ್ಚಕ್ಕೆ ಮೇಲ್ಗಡೆಗ, ಕೆಳಗಡೆ ಕವರ್ ಹಾಕಿದೀವಿ. ಸರಿ ಸರ್, ಈಗ ಇಲ್ಲಿ ಯಾವ್ಯಾವ ಕಂಪ್ನಿದು ನಿಮ್ಗೆ ಅಪ್ರೋಚ್ ಮಾಡಿದಾವ ಸರ್? ನಮ್ಗೆ ಈಸ್ಟ್ ವೆಸ್ಟ್ ಅವ್ರದ್ದು ಹಾಕ್ತಿವಿ, ಇಂಡಸ್ ಕಂಪ್ನಿ ಅವ್ರದ್ದು ಹಾಕ್ತಿವಿ, ಸಿಂಜಂಟಾ ಕಂಪ್ನಿ ಅವ್ರದ್ದು ಹಾಕ್ತಿವಿ. ಇನ್ನು ಸುಮಾರು ಹಲವಾರು ಕಂಪ್ನಿಗಳಿವೆ. ಈಗ BSF ಸುಮಾರಿವೆ, ಸೆಮಿಸು, ಲೋಕಲ್ ಅಲ್ಲಂತೂ ಸುಮಾರಿವೆ. ನಾವು ಬೇಕಾದವ್ರಿಗೆ ಪೈರ್ಗೂ ಹಂಗೆ ಕೊಡಿ ಅಂದವ್ರಿಗೆ ಪೈರ್ಗೆ ನಾವು ಅಮೌಂಟ್ ಇಷ್ಟು ಅಂತ ಕೊಡ್ತೀವಿ. ಇನ್ನು ಕೆಲವರು ಸೀಡ್ಸ್ ತಂದು ಕೊಡ್ತಾರೆ. ಅವ್ರಿಗೆ ಸೀಡ್ಸ್ ಅಂದ್ರೆ 40 ರೂಪಾಯಿನೂ ಇಸ್ಕೊತೀವಿ, 45 ರೂಪಾಯಿನೂ ಇಸ್ಕೊತೀವಿ. ಒಂದೊಂದು ಈಗ ಒಂದು ತಿಂಗಳು ಮುಡ್ಬೇಕಾದ ಪೈರಿಗೆ ಒಂದು 5 ರೂಪಾಯಿ ಸೇರಿಸ್ಕೊಡಿ ಅಂತ ಹೇಳ್ತೀವಿ. ಒಂದು 18 ದಿನದ 15 ದಿನ 16 ದಿನ ಕೊಡೋ ಪೈರಿಗೆ 40 ರೂಪಾಯಿ ಇಸ್ಕೊಂಡು ಮಾಡ್ಕೊಡ್ತೀವಿ. ಒಂದು ಟ್ರೇ ಲೆಕ್ಕದಲ್ಲಿ ಮಾಡ್ಕೊಡ್ತೀವಿ. ಓಕೆ ಸರ್. ಸರ್, ಈಗ ಮುಖ್ಯವಾಗಿ ಇಲ್ಲಿ ನಿಮ್ದು ಯಾವ್ದು ಜಾಸ್ತಿ ತರಕಾರಿ ಮೂವ್ ಇದೆ ಸರ್? ಟೊಮೊಟೊ, ಮೆಣಸಿ. ಟೊಮೆಟೊ ಮತ್ತೆ ಮೆಣಸಿ.
ಈ ಬಜ್ಜಿ ಮೆಣಸಿನ ಬಜ್ಜಿ ಮೆಣಸಿ ಕಡಿಮೆ, ಆದ್ರೆ ನಾನ್ ಮಾತ್ರ ಮಾಡಿದೀನಿ. ನೀವು ಮಾತ್ರ ಮಾಡಿದ್ರಿ. ಬಜ್ಜಿ ಅದು ಮಾಡ್ಬೇಕು ಅನ್ನೋದು ನನಗೆ ತುಂಬಾ ಹೊಸ ವಸ್ತು ಮಾಡ್ಬೇಕು. ಅದು ಲಾಭ ಆಗ್ಲಿ ನಷ್ಟ ಆಗ್ಲಿ, ನಷ್ಟ ಈಗ ಬೇಕಾದಷ್ಟು ಲಾಭನೂ ಮಾಡಿದೀನಿ. ಈ ವರ್ಷ 15 ಲಕ್ಷ ಲಾಸು ಮಾಡ್ಕೊಂಡಿದೀನಿ. ಆದ್ರೆ ಏನೋ ಹೊಸ್ದು ಮಾಡ್ಬೇಕು. ಹೋದ್ ಸರಿ ಮಾಡಿದ್ದೆ ಇಲ್ಲಿ ಪಪ್ಪಾಯ ಒಳಗಡೆ ಒಂದ್ 40 ಮೂಟ ಬಂದಿತ್ತು. ಏನ್ ಅಷ್ಟೇನು ಖರ್ಚೇನು ಮಾಡಿರ್ಲಿಲ್ಲ, ಸ್ವಲ್ಪ ಅಷ್ಟು ಹೇಳ್ಕೊಳ್ಳೋ ಲಾಭ ಇಲ್ಲ, ಸ್ವಲ್ಪ ಲಾಭ ಬಂತು. ಈ ಸರಿ ಸಪ್ರೇಟ್ ಆಗಿ ಆ ತೋಟದಲ್ಲಿ ನಿಮ್ಗೆ ತೋರಿಸ್ತೀನಿ, ಮಾಡಿದೀನಿ. ಬಜ್ಜಿ ಮೆಣಸಿಗೆ ಅಂತಾನೆ ಬರೀ ಕೇವಲ 3,000 ಪೈರ್ ಹಾಕೊಂಡು ಚೆನ್ನಾಗಿ ಮಾಡಿದೀನಿ. ಚೆನ್ನಾಗಿದೆ ಬೆಳೆ. ಅಂದ್ರೆ ಇಲ್ಲಿ ಮೆಜಾರಿಟಿ ನಿಮ್ದಿರೋದು ಈಗ ಜಾಸ್ತಿ ಮೆಣಸು ಮತ್ತೆ ಮೆಣಸಿ, ಟೊಮೊಟೊ ಬಿಟ್ರೆ ಬದನೆ. ಸೀಸನ್ ಅಲ್ಲಿ ಕಲ್ಲಂಗಡಿ ಹೋಗುತ್ತೆ. ನವೆಂಬರ್ ಡಿಸೆಂಬರ್ ಅಲ್ಲಿ ಕಲ್ಲಂಗಡಿ ಹೋಗುತ್ತೆ ಚೆನ್ನಾಗಿ. ಈಗ ಜಾಸ್ತಿ ಯಾವ್ಯಾವ ಸೀಸನ್ಗೆ ಯಾವ್ಯಾವ ಇಲ್ಲಿ ಡಿಮಾಂಡ್ ಇದೆ ಸರ್? ಈಗ ನಮ್ಗೆ ಮುಂಗ ಫೆಬ್ರವರಿ ಮಾರ್ಚ್ ಇಂದ ಟೊಮೊಟೊ ಸ್ಟಾರ್ಟ್ ಆಗುತ್ತೆ. ಫೆಬ್ರವರಿ ಮಾರ್ಚ್ ಇಂದ ಅಲ್ಲಿಂದ ಕಂಟಿನ್ಯೂ. ಅದು ಅಂದ್ರೆ ಅದು ಜೂನ್ ಜುಲೈಗೆ ಹಾರ್ವೆಸ್ಟಿಂಗ್ ಬರಂಗೆ ಅಲ್ಲಿಂದ ಕಂಟಿನ್ಯೂ ಆಗುತ್ತೆ ವರ್ಷ. ಇಲ್ಲಿ ಪುನಃ ನೆಕ್ಸ್ಟ್ ಇನ್ನು ಡಿಸೆಂಬರ್ ತನಕನೂ ಹಾಕ್ತಾರೆ ಕಂಟಿನ್ಯೂ ಆಗಿ. ಜಾಸ್ತಿ ಅಂದ್ರೆ ನಮ್ಗೆ ಫೆಬ್ರವರಿಯಿಂದ ನವೆಂಬರ್ ತನಕ ಜಾಸ್ತಿ ಇರುತ್ತೆ ಟೊಮೊಟೊ. ಏಪ್ರಿಲ್ ಅಲ್ಲಿ ಮೆಣಸಿ ಸ್ಟಾರ್ಟ್ ಆಗುತ್ತೆ. ಏಪ್ರಿಲ್ ಅಲ್ಲಿ ಮೆಣಸಿ ಸ್ಟಾರ್ಟ್ ಆಗುತ್ತೆ, ಡಿಸೆಂಬರ್ ಕೊನೆ ಆಗುತ್ತೆ. ಆಮೇಲೆ ಆರ್ಡರ್ಗೆ ಮಾತ್ರ ಹಾಕ್ತಿವಿ. ಆರ್ಡರ್ ಕಡಿಮೆ ನಾವು ಹಾಕೋದು. ಪೂರ ಇಲ್ಲಿರೋ ಪೈರೆಲ್ಲ ಬರೀ ಆರ್ಡರ್ಗೆ ಜಾಸ್ತಿ ಹಾಕೋದು ನಾವು. ಯಾಕಂದ್ರೆ ನಮ್ಗೆ ಇಲ್ಲಿ 15 ಕಿಲೋಮೀಟರ್ ಸುತ್ತಮುತ್ತ ಒಂದೇ ನರ್ಸರಿ ಇರೋದು. ನಮ್ಗೆ ರೋಡ್ ಜಾಸ್ತಿ ಊರುಗಳಿಲ್ಲ, ಅದರಿಂದ ಪೈರು ವೇಸ್ಟ್ ಆಗಬಾರ್ದು ಅಂದ್ಬಿಟ್ಟು ಆರ್ಡರ್ಗೆ ಮಾತ್ರ ತಗೊಂಡು ಅವ್ರಿಗೆ ನೀಟಾಗಿ ಮಾಡ್ಕೊಡ್ತೀರಾ? ಓಕೆ ಸರ್. ಸರ್, ಈಗ ಅವರು ರೈತರೇ ಬಂದು ತಮ್ಮ ಬೀಜಗಳನ್ನ ತಗೊಂಡ್ಬಂದ್ರೆ ಒಂದು ಟ್ರೇಗೆ 40-45 ರೂಪಾಯಿ. ಅದು ನೀವು 15 ದಿನ ಇಡೋದಾದ್ರೆ, ಅದಕ್ಕಿಂತ ಸ್ವಲ್ಪ ಮುಂದೆ ಹೋದ್ರೆ ಒಂದೆರಡು ದಿನ 3 ದಿನ ಆದ್ರೆ ಅದೆಲ್ಲ ಕಟ್ಕೊಳ್ಳಲ್ಲ ನಾವು. ಯಾಕಂದ್ರೆ ನಾವು ರೈತರೇ ಅಲ್ವಾ. ಅವರು ಈಗ ಜಮೀನ್ ಕೊಟ್ಬಿಡ್ತಾರೆ, ಕೆಲವರು ಆರ್ಡರ್ ಕೊಟ್ಬಿಡ್ತಾರೆ, ಜಮೀನ್ ರೆಡಿ ಮಾಡಿರಲ್ಲ. ಆ ಟೈಮಲ್ಲಿ ಏನ್ ಮಾಡ್ತೀವಿ, ಅವ್ರು ರೆಡಿ ಆಗ್ಲಿಲ್ಲ ಅಂದಾಗ ಹೊರಗಡೆ ಎತ್ತಿಟ್ಕತೀವಿ. ಆಗ ಒಂದ್ 4 ದಿನ ಮುಂದಕ್ಕೆ ತಳ್ಬೋದು. ಮಳೆ ಆಗ್ಬಿಡುತ್ತೆ, ಅವ್ರು ಮಲ್ಚಿಂಗ್ ಕವರ್ ಹಾಕ್ಬೇಕಿರುತ್ತೆ, ಹಾಕಕ್ಕಾಗಲ್ಲ. ಅಂತ ಟೈಮ್ಲಿ ನಾವು ಹೊರಗಡೆ ಇಟ್ಕೊಂಡು ನಾವು ಅವ್ರಿಗೆ ಹೇಳ್ತೀವಿ 4 ದಿನ ನಾವು ನೋಡ್ಕೋತೀವಿ. 4 ದಿನ ಅಂದ್ರೆ ವಾರ ಇರ್ಲಿ, ಬೇಕಾದ್ರೆ ನೀವು ಜಮೀನ್ ರೆಡಿ ಮಾಡ್ಕೊಳ್ಳಿ ಅಂತ. ಯಾಕಂದ್ರೆ ಮಳೆ ಯಾರ ಕೈಯಲ್ಲೂ ಇಲ್ವಲ್ಲ. ನೀವು ರೈತರಾಗಿರೋದ್ರಿಂದ ಅದು ಗೊತ್ತಾಗುತ್ತೆ. ನಾವು ಅನ್ಭವಿಸಿದೀವಲ್ಲ, ನಾವು ಬೇರೆ ಕಡೆ ನರ್ಸರಿಯಿಂದ ಪೈರ್ ತಂದು ಇಟ್ಕೊಬಿಡೋದು. ಆರ್ಡರ್ ಕೊಟ್ರೆ ಏನ್ ಮಾಡ್ತಿದ್ರು, ಆ ಟೈಮ್ ಕರೆಕ್ಟಾಗಿ ಕೊಟ್ಬಿಡೋರು. ಎತ್ಕೋಗಿ ನಿಮ್ ಪೈರ್ ಇಲ್ಲ ಅಂದ್ರೆ ದುಡ್ಡು ಕೊಡಿ ಅಂತ ಕೊಟ್ಬಿಡವು. ತಂದು ಇಲ್ಲಿ ಇಟ್ಕೊಳ್ಳೋ, ರೆಡಿ ಮಾಡೋಕ್ಕಾಗಲ್ಲ. ಎಷ್ಟೋ ಸಾರಿ ಎತ್ತಿ ಹಾಳಾಗಿದ್ದುಂಟು ಪೈರು. ಅದಕ್ಕೆ ನಾವೇನ್ ಮಾಡ್ತೀವಿ, ಮುಂದಾಗೆ ಅವ್ರ ಪೈರು ಕೊಟ್ಟ ತಕ್ಷಣ ನಮ್ಗೆ ಆರ್ಡರ್ ಕೊಟ್ಟೆಷ್ಟೇ ಅವ್ರನ್ನ ಫೋನ್ ಮಾಡ್ತಾನೆ ಇರ್ತೀವಿ. ಜಮೀನ್ ರೆಡಿ ಮಾಡಿ ಅಂತ ಹಿಂಸೆ ಕೊಡ್ತಾನೆ ಇರ್ತೀವಿ. ರೆಡಿ ಮಾಡಿಸಿ ಎಲ್ಲ ನಮ್ಮ ಸುತ್ತಮುತ್ತ ಮೇಲೆ ನಮ್ಮ ಫ್ರೆಂಡ್ಶಿಪ್ ಸರ್ಕಲ್ ಎಲ್ಲ ಸುಮಾರು ಜನ ಇದ್ದಾರೆ. ಪಕ್ಕದಲ್ಲಿ ನಮ್ಮೂರು ತೆಳ್ನೂರು ಅಂತ ಐತೆ, ಅಲ್ಲಿ ಒಬ್ರು ಪ್ರಕಾಶಣ್ಣ ಅಂದ್ಬಿಟ್ಟವ್ರೆ, ಕಿರಣ ಅಂತ, ಮಹೇಶ, ಶ್ರೀಧರ ಅಂದ್ಬಿಟ್ಟು ಹುಡುಗರುಗಳವ್ರೆ. ಅವರೆಲ್ಲ ಗಾಡಿಗಳು ಟೆಂಪೋ ತೋಟದ ಎಲ್ಲ ಲಿಂಕ್ ಚೆನ್ನಾಗಿದೆ. ಅವರೆಲ್ಲ ಸುಮಾರು ಆರ್ಡರ್ಗಳು ಕೊಡಿಸ್ತಾರೆ. ಈ ಕಡೆ ನಮ್ಮ ಇಲ್ಲಿ ತಮಿಳ್ನವ್ರು ಸಿಕ್ಕಾಪಟ್ಟೆ ಇದ್ದಾರೆ. ಅವರು ಮಾಡ್ತಾರೆ. ಬಾರ್ಡರ್ ಆಗತ್ತಲ್ಲ, ಬಾರ್ಡರ್ ವ್ಯವಸಾಯದಲ್ಲಿ ನಂಬರ್ 1 ಅವರು. ಅವರಿಂದನೇ ನಾವು ತುಂಬಾ ವ್ಯವಸಾಯ ಕಲ್ತಿರೋದೇ ಅವರಿಂದನೇ. ಚೆನ್ನಾಗಿ ಮಾಡ್ತಾರೆ ಅವರು. ಕೆಲವೊಂದು ಪರಿಚಯ ಮಾಡ್ಕೊಟ್ಟು ಅರ್ಶನ ಅಲ್ಲ, ಕೆಲವು ಪರಿಚಯ ಅವರೆಲ್ಲ ಬರ್ತಾರೆ. ನಮ್ ಪ್ರಕಾಶ್ ಯಾರ್ಯಾರೋ ಇದಾರೆ, ಪ್ರಕಾಶ್, ಮೋಹನ್ ಅಂತ ಮಾಡ್ತಾರೆ ಅವರು. ಅವರೆಲ್ಲ ಬರ್ತಾರೆ. ಒಬ್ರಿಗೊಬ್ರು ಹಿಂಗೆ ಒಬ್ರು ಫ್ರೆಂಡ್ ಆದಾಗ ಒಬ್ರಿಗೊಬ್ರು ಹೇಳ್ತಾ ಇಲ್ಲಿ ತಂದಿನಿ. ನಮ್ ರೈತರು ನಮ್ನ ಈ ಲೆವೆಲ್ ತಗೊಂಡ್ಬಂದು ನಿಲ್ಸಿದಾರೆ. ಯಾಕಂದ್ರೆ ನಮ್ದು ನರ್ಸರಿ ಮಾಡುವಾಗ ಹೇಳ್ತಾ ಇದ್ರು, ಅದೊಂದ್ ಮೂಲೆ ಯಾರು ಬರ್ತಾರೆ ಇಲ್ಲಿ ರೋಡ್ ಸೈಡ್ ಅಲ್ಲಿ ಮಾಡ್ಬೇಕು ನೀನು, ಮೈನ್ ರೋಡ್ ಅಲ್ಲಿ ಅಂತ ಇದ್ರು. ಆದ್ರೆ ನಮ್ ರೈತರು ನಮ್ ಮೂಲೆಯಲ್ಲಿ ಇರೋನು ತಂದು ರೋಡ್ ಸೈಡ್ಗೆ ಈಗ ಎಲ್ಲಾ ಕಡೆಗೂ ಪರಿಚಯ ಮಾಡ್ಕೊಟ್ಟಿರೋರೆ ನಮ್ ರೈತರು. ಈ ನರ್ಸರಿಗೆ ಏನಾದ್ರು ಹೆಸರು ಇಟ್ಟಿದ್ದೀರಾ ಸರ್? ಶ್ರೀ ಗುರು ರಾಘವೇಂದ್ರ ನರ್ಸರಿ ಅಂತ ಇಟ್ಟಿದೀವಿ. ದೇವ್ರ ಹೆಸರಲ್ಲೇ ಇದೆ ಇದು. ಓಕೆ ಸರ್. ಸರ್, ಈಗ ಇಷ್ಟರಲ್ಲಿ ನಿಮ್ದು ಈ ಟ್ರೇಸ್ ಬರುತ್ತಲ್ಲ, ಪ್ರೋ ಟ್ರೇಸ್, ಇದನ್ನೆಲ್ಲ ಎಲ್ಲಿ ತಂದಿದ್ದು, ಹೇಗೆ? ಇದು ನಾನು GSM ಲೆಕ್ಕದಲ್ಲಿ, ಅಂದ್ರೆ ಒಂದೊಂದು ಕ್ವಾಲಿಟಿ ಇದೆ. ಇದು ನಾವ್ ಆಗ್ತಾ ಇರೋದು ಯೂಸ್ ಅಂಡ್ ಥ್ರೋ. ಕ್ವಾಲಿಟಿ ಚೆನ್ನಾಗಿರೋದು 15 ರೂಪಾಯಿ ತನಕ ಇದೆ. ನಾವ್ ಅದನ್ನ ರೈತರಿಗೆ ಕೊಟ್ರೆ ಅವರು ನಮ್ಗೆ ವಾಪಸ್ ತಂದು ಕೊಡ್ಬೇಕು, ಕೊಡಲ್ಲ ಅವರು. ಅವ್ರ ಕೆಲ್ಸದ ಗಾಬರಿ, ನಾಟಿ ಮಾಡ್ತಾರೆ, ಬಿಸಾಕ್ತಾರೆ. ಅದಕ್ಕೆ ನಾವೇನ್ ಮಾಡಿ ಯೂಸ್ ಅಂಡ್ ಥ್ರೋ. ಇದು ಒಂದು ನಮ್ಗೆ 7 ರೂಪಾಯಿನೂ ಬೀಳುತ್ತೆ. ನಮ್ಗೆ ಒಂಡ್ರಬಾಳಲ್ಲಿ ರಾಘವೇಂದ್ರ ಅಂತ ಬೆಂಗಳೂರಲ್ಲಿ ಇದಾರೆ ಅವರು. 98 ಗುಣಿತ ಇದು 98 ಇರುತ್ತೆ. 2 ಕಡಿಮೆ 100 ಇರುತ್ತೆ. 10 ಟ್ರೇಗೆ 1 ಟ್ರೇ ಎಕ್ಸ್ಟ್ರಾ ಕೊಡ್ತೀವಿ. 10 ಟ್ರೇ ತಗೊಂಡ್ರೆ 1 ಟ್ರೇ ಎಕ್ಸ್ಟ್ರಾ ಕೊಡ್ತೀವಿ. ಯಾಕಂದ್ರೆ ಒಂದೊಂದು ಪೈರ್ ಬಂದಿರಲ್ಲ. ಆಮೇಲೆ ಇದೆರಡು ಸಾಲ್ಟೇಜ್ ಇರುತ್ತಲ್ಲ, 10 ಟ್ರೇಗೆ 1 ಎಕ್ಸ್ಟ್ರಾನು ಕೊಡ್ತೀವಿ. ಜಾಸ್ತಿ ತಪ್ಪುಳಿದ್ರೆ 2 ಕೊಡ್ತೀವಿ. ಅದೆಲ್ಲ ನಾವು ಅಡ್ಜಸ್ಟ್ಮೆಂಟ್. ಈಗ ಪೈರು ಅಕಸ್ಮಾತ್ ಉಳಿದು ಬಿಟ್ರೆ ಅಸ್ಲೆ ಕೊಟ್ಬಿಟ್ಟು ಎತ್ಕೋಗ್ರಪ್ಪ ಹಾಕೋಗಿ, ನಿಮ್ಗೆ ಅರ್ಜೆಂಟ್ ಇದ್ರೆ ನಮಗೂ ಪೈರು ವೇಸ್ಟ್ ಆಯ್ತಾ ಅಂತ ಕೊಟ್ಟದ್ದು ಇದೆ.
ಭೂಮಿದೀಪ ಸಾರಜನಕ ರಂಜಕ ಒದಗಿಸುವ ಸೂಕ್ಷ್ಮಾಣುಜೀವಿ ಮಿಶ್ರಿತ ಸಮೃದ್ಧ ಸಾವಯವ ಎರೆಗೊಬ್ಬರ. ಕಾಳು ಮೆಣಸಿಗೆ ಟ್ರೈಕೋಡರ್ಮಾ ಸಂವರ್ಧಿತ ವಿಶೇಷ ಎರೆಗೊಬ್ಬರ. ಕುದುರೆ, ಹೇಸರಗತ್ತೆ, ಲದ್ದಿಯ ಅಧಿಕ ಪೌಷ್ಟಿಕಾಂಶದ ಅಶ್ವಸಾರ ಎರೆಗೊಬ್ಬರ. ಎನ್ಪಿಕೆ, ಲಘು ಮತ್ತು ಸೂಕ್ಷ್ಮ ಪೋಷಕಾಂಶಗಳು, ಸಸ್ಯ ಪ್ರಚೋದಕಗಳು ಹಾಗೂ ಹಾರ್ಮೋನುಗಳ ಆಗರ ಭೂಮಿದೀಪ ಎರೆಗೊಬ್ಬರ. ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ. ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ. ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್, ಫಾಗರ್, ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ. ಸ್ವಯಂ ಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ. ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್. ಗ್ರೀನ್ ಪ್ಲಾಸ್ಟ್ ISI ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು. ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, UV ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ಸರ್, ಈಗ ಇದಕ್ಕೆ ಸಾಯಿಲ್ ಪ್ರಿಪರೇಷನ್ ಹೆಂಗ್ ಮಾಡ್ಕೊಂತೀರಾ? ಬರೀ ಕೋಕೋಪಿಟ್ ಕೋಕೋಫಿಟ್ ಮಾತ್ರನೇ ಒಂದೇ ಹಾಕ್ತೀರಾ ಅಥವಾ? ಇಲ್ಲ ಕೋಕೋಫಿಟ್ ಒಂದೇ ಹಾಕ್ತಿವಿ. ಕೋಕೋಫಿಟ್ ಹಾಕ್ಬಿಟ್ಟು ಸ್ಪ್ರೇ ಕೊಡ್ತೀವಿ, 1-2-3 ಸ್ಪ್ರೇ ಕೊಡ್ತೀವಿ. ಓಕೆ, ಸ್ಪ್ರೇ ಕೊಡ್ತೀವಿ, ಕಾಸ್ಟ್ಲಿ ಸ್ಪ್ರೇನೇ ಕೊಡ್ತೀವಿ. ಅದೆಲ್ಲ ಸ್ವಲ್ಪ ನರ್ಸರಿ ಜಾಸ್ತಿ ಅಂತ ಹೇಳಿ ಸ್ವಲ್ಪ ಕ್ವಾಲಿಟಿ ಮೇಂಟೈನ್ ಮಾಡ್ತೀವಿ. ಸರ್, ಈಗ ಇಲ್ಲಿ ಕೋಕೋಪಿಟ್ ಎಲ್ಲಿ ಸಿಗತ್ತೆ ಸರ್? ಕೋಕೋಪಿಟ್ ನಮಗೆ ಬಿಡದಿ ಹತ್ರ ಸಿಗುತ್ತೆ. ಚನ್ನಪಟ್ಟಣ ಬಿಟ್ರೆ ಮೈಸೂರ್ ಹತ್ರ, ಮೈಸೂರಿಂದ ಹುಣಸೂರು ರೋಡ್ ಅಲ್ಲಿ ಇದೆ. ನಮ್ಗೆ ಅಲ್ಲಿ ಕ್ವಾಲಿಟಿ 3-4 ಕಡೆ ನೋಡಿದೀನಿ. ಈಗ ಒಂದು ಕಡೆ ಕ್ವಾಲಿಟಿ ಚೆನ್ನಾಗಿದೆ ನಮ್ಗೆ. ಅದೇನ್ ಬ್ಯಾಗ್ ಲೆಕ್ಕದಲ್ಲೇ? ಟನ್ ಲೆಕ್ಕ. ಅದು ಟನ್ ಲೆಕ್ಕ ಎಲ್ಲ. ಅದು ಇದು ಗಟ್ಟಿ ರೂಪದಲ್ಲಿ ಕೊಡ್ತಾರೆ? ಇಲ್ಲ ಗೊಬ್ಬರ ತರನೇ ಕೊಡ್ತಾರೆ. ಗಟ್ಟಿ ರೂಪದಲ್ಲಿ ಕೊಡೋದು ಬೇರೆ, ಅದು ಬೇರೆ. ಅದು ಬೇರೆ. ಇದು ನಮ್ಗೆ ಗೊಬ್ಬರ ತರನೇ ಕೊಡ್ತಾರೆ. ಒಂದೊಂದ್ ಕಡೆ ಒಂದೊಂದ್ ರೇಟು. 5,000 ಇದೆ, 6,000 ಇದೆ, 7,500 ಇದೆ. ಕ್ವಾಲಿಟಿ ಮೇಲೆ ನಾವು ಫಸ್ಟ್ 5,000 ತರಿಸಿದ್ವಿ, ಅಷ್ಟೊಂದು ಗೊತ್ತಾಗ್ಲಿಲ್ಲ. ಆಮೇಲೆ 6,000 ತರಿಸಿದ್ವಿ. ಈಗ 7,500 ರೂಪಾಯಿ ತರಿಸ್ತಾ ಇದೀವಿ. ಚೆನ್ನಾಗಿದೆ ಕ್ವಾಲಿಟಿ ಅಂದ್ಬಿಟ್ಟು. ಬರ್ತಾ ನಿಮ್ಗೆ ಗೊತ್ತಾಯ್ತು ಯಾವ್ದು ಕ್ವಾಲಿಟಿ ಇದೆ, ಯಾವ್ದು ಮಾಡ್ಬೇಕು ಅನ್ನೋದು ಗೊತ್ತಾದ್ಮೇಲೆ ನೀವು ತರಿಸ್ತಾ ಇರೋದು. ಓಕೆ ಸರ್. ಸರ್, ಇದಕ್ಕೆ ನೀರ್ ಯಾವಾಗ ಕೊಡ್ತೀರಾ? ನೀರು ಬಿಸಿಲಿದ್ರೆ 2 ಟೈಮ್. ಬೆಳಿಗ್ಗೆ ಡೈಲಿ ಬೆಳಿಗ್ಗೆ 11 ಗಂಟೆಗೆ ಒಂದ್ಸಲಿ ಕೊಡ್ತೀವಿ, ಮತ್ತೆ 3 ಗಂಟೆಗೆ ಒಂದ್ಸರಿ ಕೊಡ್ತೀವಿ ಬಿಸಿಲಿದ್ರೆ. ಈ ತರ ಮಳೆಗಾಲ ಆದ್ರೆ ಈಗ ಸ್ಟಾರ್ಟ್ ಮಾಡವ್ರೆ, ಇನ್ನು ಸ್ವಲ್ಪ ಹೊತ್ತಲ್ಲಿ ನೀರ್ ಹಾಕೋದ್ ಮುಗಿದ್ರೆ ಒಂದೇ ಸರಿ. ಈ ಮಳೆಗಾಲದಲ್ಲಿ ಒಂದೇ ಸರಿ ನೋಡ್ತೀವಿ. ಸ್ವಲ್ಪ ಒಣಗಿದ್ರೆ ಕೊಡ್ತೀವಿ, ಇಲ್ಲ ಅಂದ್ರೆ ಕೊಡಲ್ಲ. ಸರ್, ಈಗ ಮೆಣಸು ಬರೀ ದೊಡ್ಡ ಕಂಪ್ನಿ ಇದೆ ಅಲ್ಲ ಸರ್, ಅದು ಹೆಂಗೆ ರೇಟು? ಒಂದ್ ಮೆಣಸಿನಕಾಯಿ ಒಂದು ಬಂದು ಒಂದೊಂದು ರೇಟು ಈಗ 80 ಪೈಸದಿಂದನೂ ಇದೆ. 80 ಪೈಸದಿಂದನೂ 1.5 ರೂಪಾಯಿ ತನಕನೂ ಇದೆ. ಕಂಪ್ನಿ ಮೇಲೆ ಆಗುತ್ತೆ. ನಾವು ಜಾಸ್ತಿ 1 ರೂಪಾಯಿ 80 ಪೈಸದ್ದೇ ಜಾಸ್ತಿ. ಕಡಿಮೆದೆ ಸ್ವಲ್ಪ ಕೇಳ್ತಾರೆ. ಸ್ಟ್ಯಾಂಡರ್ಡ್ ಆಗಿರೋರು ಸ್ವಲ್ಪ ಆರ್ಡರ್ ಕೊಟ್ಟು ಹಾಕ್ಸೋರು 1 ರೂಪಾಯಿ 20 ಪೈಸಾ, 1 ರೂಪಾಯಿ ಈ ತರನು ಹಾಕ್ಸ್ಕೊಂತ. ಸರ್, ಇದಕ್ಕೆ ಫಾಗರ್ ಸಿಸ್ಟಮ್ ಏನಾದ್ರು ಮಾಡೋ ಪ್ಲಾನ್ ಇದೆಯಾ? ಸರ್, ಇಲ್ಲ. ನಾನು ಪಾಲಿ ಹೌಸ್ ಮಾಡಿ ಕೋಲಾರದ ಕಡೆ ಮಾಡಿದಾರಲ್ಲ, ಅಲ್ಲಿ ಹೋಗಿ ನೋಡಿ ಆ ಥರ ಸಿಸ್ಟಮ್ ಮಾಡಬೇಕು. 1-2-3 ಕಡೆ ನೋಡಿದ್ದೀನಿ, ನಾನು ಫೋನಲ್ಲಿ ನೋಡಿದ್ದೀನಿ. ಅಲ್ಲೋಗಿ ನಾನು ಮಾಡಬೇಕು ಅನ್ನೋ ಆಸೆ ಇದೆ. ಇನ್ನು ಫಾಗರ್ ಇದೆಲ್ಲ ಇನ್ನೂ ಇಂಪ್ರೂವ್ಮೆಂಟ್ ಮಾಡಿ ಇದೆ. ಈಗ ತಾನೇ ನಮ್ಗೆ ರೈತರು ಬರ್ತಾ ಇದ್ದಾರೆ. ನೆಕ್ಸ್ಟ್ ಮಾಡೋಣ, ಆ ಥರ ಮಾಡಬೇಕು ಅನ್ನೋದೊಂದು ಆಸೆ ಇದೆ. ಸರ್, ಈಗ ಇದರಲ್ಲಿ ರೋಗ ಕೀಟಗಳ ಸಮಸ್ಯೆ ಯಾವ ಸರ್ ಬರುತ್ತೆ? ಇದು ಮೆಣಸಿಗೆ ಗುಂಗುರು ಬರುತ್ತೆ ಮಾಮೂಲಿ. ಅದಕ್ಕೆ ಏನ್ ಬೇಕು ಸ್ಪ್ರೇ ಮಾಡಬೇಕು. ಆಮೇಲೆ ಗಿಡ ನಮ್ಗೆ ಅವ್ರಿಗೆ 25 ದಿನ 15 ದಿನಕ್ಕೆ ಕೊಡೋಕೆ ಡೆವಲಪ್ಗೆ ಏನ್ ಮಾಡಬೇಕು, ಸ್ಪ್ರೇ ಕೊಡಬೇಕು. ಏನೇನು ರೋಗ ಕೀಟಗಳಿಗೆ ಏನೇನು ಸ್ಪ್ರೇ ಕೊಡ್ತೀರಾ ಸರ್ ಇಲ್ಲಿ? ನಾವು ಫಸ್ಟ್ ಈಗ ಬ್ಲೈಟ್ ಏನಾದ್ರು ಬಿದ್ರೆ ರೋಕೋ ಕೊಡ್ತೀವಿ, ರೆಡಮೆಲ್ ಕೊಡ್ತೀವಿ. ಆಮೇಲೆ ಬೆನಿವಿಯಾ ಅಂತೂ ಮಸ್ಟ್ ಅನ್ಸುಡ್ ಅವ್ರು ಹೇಳ್ದೆ ಹೋಗ್ಲಿ ಕೊಡ್ತೀವಿ. ಒಂದ್ಸರಿ ಬೆನಿವಿಯಾ ಅಂತೂ ಮಾಡಿದ್ರೆ ಅವ್ರು ಒಂದ್ಸರಿ ಮಾಡ್ಕೊಂಡ್ರೆ, 1 ಸರಿ 2 ಸರಿ ಮಾಡಿದ್ರೆ ಬೆಳೆ ಸ್ವಲ್ಪ ಅದೊಂಥರ ಟಾನಿಕ್ ಇದ್ದಂಗೆ ಅದು ಆಗುತ್ತೆ. ಅದ್ ಬಿಟ್ರೆ ಮಾಮೂಲಿ ಅಡ್ಮೀರು, ಜಂಪು ಈ ತರ ಬರ್ತವೆ, ಅವು ಕೊಡ್ತೀವಿ. ಅದು ರೋಗ ಇದೆಯಾ ಇಲ್ವಾ, 1 ಸ್ಪ್ರೇ ಸಾಕಾ 2 ಸ್ಪ್ರೇ ಬೇಕಾ ಅಂತ ನೋಡ್ಬಿಟ್ಟು ಅದ್ರ ಮೇಲೆ ಕೊಡ್ತೀವಿ. ಈಗ ನೀವ್ ಹೇಳಿದ್ರಿ ರೈತರಿಗಂತೂ ಟ್ರೇ ಲೆಕ್ಕದಲ್ಲೇ ಕೊಡ್ತೀರಾ ನಿಮ್ದು. ಇದು ಹೆಂಗೆ ಸರ್ ಮೂವ್ ಆಗೋದು ಹೆಂಗೆ? ವಾರಕ್ಕೆ ಮೂವ್ ಮಾಡ್ತೀರಾ ಅಥವಾ? ಇಲ್ಲ ಒಂದ್ಸರಿ ನರ್ಸರಿ ಇದಾದ್ರೆ 20 ದಿನ 25 ದಿನ ಬೇಕು ಪೈರ್ಗೆ.
ಅಂದ್ರೆ ನಿಮ್ದು ಒಂದ್ಸಲ ಮೂವ್ ಮಾಡಿದ್ರೆ ಒಂದ್ ತಿಂಗಳಿಗೆ ಒಂದ್ಸಲ ಮೂವ್ ಮಾಡ್ತೀರಾ? ಮಾಡ್ತೀನಿ. ಒಂದ್ಸಲ ಬೆಳೆ ಬಿಟ್ರೆ ಅಂದ್ರೆ ಒಂದೇ ಸಲ ಅರ್ಧ ಖಾಲಿ ಮಾಡ್ತೀರೋ ಅಥವಾ ಇಲ್ಲ ಬರೋದು ಬರ್ತಾ ಇರುತ್ತೆ, ಹೋಗೋದು ಹೋಗ್ತಾ ಹೋಗ್ತಾ ಇರುತ್ತೆ. ಒಂದ್ ತಿಂಗಳಲ್ಲಿ 2 ರಿಂದ 3 ಲಕ್ಷ ಪೈರ್ ಖಾಲಿ ಮಾಡ್ತಾ ಇರ್ತೀವಿ. ಹಂಗೆ ಅದು ರೊಟೇಷನಲ್ ರೊಟೇಷನ್ ಹಂಗೆ ಮಾಡ್ತಾ ಇರ್ತೀವಿ. ಅವರೇಜ್ 2 ಲಕ್ಷ ಅಂತ ಇಟ್ಕೊಳ್ಳಿ. ಹ್ಮ್. ವರ್ಷ ಪೂರ್ತಿ ಲೆಕ್ಕ ಹಾಕಿದ್ರೆ ಹ್ಮ್. ಒಂದ್ ತಿಂಗಳಲ್ಲಿ 2 ಲಕ್ಷ, 2 ಲಕ್ಷ. ಒಂದ್ 22 ಲಕ್ಷ ಪೈರು, 30 ಲಕ್ಷನೂ ಆಗ್ಬೋದು. ಅಷ್ಟು ಮೂವ್ ಆಗುತ್ತೆ. ಆಗುತ್ತೆ. ಈ ಕಂಪ್ನಿ ಜೊತೆ ಹೆಂಗೆ ಟೈ ಅಪ್ ಮಾಡೋದು ಸರ್ ಇದು? ನೀವು ಬರೀ ಡೈರೆಕ್ಟ್ ಏನು ಅವ್ರಿಗೆ ಟೈ ಅಪ್ ಮಾಡ್ಲಾರ್ದಾನೆ ನೀವೇ ಸಿಂಜೆಂಟ್ ಅಂತ ಇಟ್ಕೊಳ್ಳಿ, ಅಂಗಡಿಯಲ್ಲೇ ಸಿಗತ್ತೆ ಅಂತ ತಂದು ನೀವೇ ಹಾಕ್ತಿರೋ? ನಾವು ಅಂಗಡಿಲಿ ಅವ್ರ ಜೊತೆ ಮಾತಾಡ್ತೀರಾ? ಈಗ ನಮ್ಗೆ ಈ ಸೈಡಲ್ಲಿ ನರ್ಸರಿ ನಡೆಯಲ್ಲ ಅನ್ಬಿಟ್ಟು ಯಾವ ಕಂಪ್ನಿಯವರು ನಮ್ಮ ಹತ್ರ ಬರ್ತಾ ಇಲ್ಲ. ಓಕೆ. ಆಮೇಲೆ ನಾನು ಅವ್ರು ಬಂದು ಇಂಥ ಕಂಪ್ನಿಯವ್ರು ಬಂದು ಈ ತರ ಬೀಜ ಹಾಕಿ ಅಂದ್ರೆ ನಾನು ಕೇಳಲ್ಲ. ನಾನು ಏನ್ ಮಾಡ್ತೀನಿ, ಅವ್ರು ಕೊಟ್ಟಿದ್ದ ಬೀಜನ ನಮ್ಮ ತೋಟಕ್ಕೆ ಸಾಂಪಲ್ ಹಾಕ್ತೀನಿ ಫಸ್ಟ್. ಚೆನ್ನಾಗಿ ಬಂತ ಆಮೇಲೆ ರೈತರಿಗೆ ಕೊಡ್ತೀನಿ. ಇಲ್ಲ ಕೊಡಲ್ಲ. ಅವ್ರ ಕಂಪ್ನಿಯವ್ರು ಫ್ರೀಯಾಗಿ ಕೊಟ್ಟರು ನಾನು ತಗೊಳ್ಳಲ್ಲ. ಸುಮಾರು ಜನ ಹೇಳ್ತಾರೆ ಟ್ರಯಲ್ ನೋಡಿ ಸರ್, ಕೊಡಿ ಸರ್ ರೈತರಿಗೆ ಅಂತ ಕೊಟ್ಬಿಟ್ಟು ರೈತರ ಹತ್ರ ಈಗ ನಾವು ಬೇರೆ ಕಡೆ ತಂದಾಗ ಬೈತಿರ್ಲಿಲ್ವ ಅವ್ರನ್ನ, ಯಾಕೆ ಸುಮ್ಮನೆ. ಆಮೇಲೆ ಅವರು ಏನೋ ಒಂದು ಆಸೆ ಇಟ್ಕೊಂಡಿರ್ತೀವಿ ಬೆಳೆ ಮೇಲೆ ಮಾಡ್ಬಿಟ್ಟು ರೇಟ್ ನೆಕ್ಸ್ಟ್ ಬೆಳೆ ಬರದೆ ಹೋದಾಗ ಅವ್ರಿಗೆ ತುಂಬಾನೇ ಬೇಜಾರಾಯ್ತು. ಈಗ ದಾವಲ್ಲು ಕೊಡ್ತೀವಿ ಇದಕ್ಕೆ, ಯಾವುದಕ್ಕೆ ಹೂಕೋಸ್, ಕಾಲಿಫ್ಲವರು. ಅವ್ರ ಕಂಪ್ನಿಯವ್ರು ಹೇಳ್ತಾರೆ ಬಿಸಿಲು ಟೈಮಲ್ಲಿ ಹಾಕ್ಬೇಡಿ ಅಂತಾರೆ. ನಮ್ಮ ರೈತರು ರೈಟ್ ಸಿಗದೆ ಆ ಟೈಮ್ ಅಂದ್ಬಿಟ್ಟು ಬಿಸಿಲು ಟೈಮ್ಲೇ ನಾಡ್ತಾರೆ. ನಾವು ಹೇಳ್ತೀವಿ ಬೇಡ, ನೀವು ಕೊಡೋದು ಬೇಡ, ನಾವು ಕೊಡಲ್ಲ ಬೇಡ ಅಂತ. ಇಲ್ಲ ಹಾಕ್ಕೊಡಿ ನೀವು, ನಮಗೆ ಸೇರಿದ್ದು ಅಂದಾಗ ಕೊಡ್ಲೇಬೇಕಾಯ್ತು. ಸ್ವಲ್ಪ ನೋಡ್ಕೊಂಡು ಮಾಡ್ಕೊಂಡು ಇದನ್ನ ಆಮೇಲೆ ನಾವು ಹೇಳ್ತೀವಿ ಪೈರ್ ಇಲ್ಲ ಇದೆ, ನಿಮ್ಮ ಜಮೀನಿಗೆ ಹೋದ್ಮೇಲೆ ನಿಮ್ಮ ಜವಾಬ್ದಾರಿ. ಪೈರ್ ನೋಡ್ಕೊಳ್ಳಿ, ಚೆನ್ನಾಗಿಲ್ಲ ಅಂದ್ರೆ ಇಲ್ಲೇ ಬಿಸಾಕ್ಬಿಟ್ಟು ಹೊಟ್ಟೋಗಿ. ಯಾಕಂದ್ರೆ ಅನ್ಭೋಗಿಸ್ಬಿಟ್ಟಿದ್ದೀನಿ ಅದೆಲ್ಲ. 15,000 20,000 ದುಡ್ಡು ಕಳ್ಕೊಂಡಿದ್ದೀನಿ ಇದರಲ್ಲಿ. ಸುಮಾರು ರೈತರು ಕೊಟ್ಟೇ ಇಲ್ಲ ಕಾಸು. ಒಯ್ದವ್ರು ಕೊಡೋದೇ ಇಲ್ಲ. ಪೈರ್ ತಗೊಳಕ್ ಆಗ್ತಾರೆ, ಮಾಡೋಕ್ಕಾಗಲ್ಲ. ಏನ್ ಮಾಡ್ತಾರೆ, ಇಬ್ರು ಮಾಡ್ತಾರೆ, ಅವ್ರು ದುಡ್ಡು ಕೊಡ್ತಾರೆ. ಒಬ್ರು ಅವ್ನು ಸರಿಯಾಗಿ ವ್ಯವಸಾಯ ಮಾಡಿರಲ್ಲ, ಅವ್ನ ಟೈಮ್ ದುಡ್ಡು ಕಾಸು ಸೂಟ್ ಆಗಲ್ಲ, ವಾತಾವರಣ ಸೂಟ್ ಆಗಲ್ಲ. ಆಗ ದುಡ್ಡು ಕೊಡ್ತೀವಿ, ಪರಿಚಯ ಇರುತ್ತಲ್ಲ, ಸರಿ ಕೊಡ್ತೀವಿ ಅಂದ್ಬಿಟ್ಟು ಹೋಗಿರ್ತಾರೆ. ನೆಕ್ಸ್ಟ್ ಹೋಗಿ ಬೆಳೆ ಹಾಳಾಗಿರುತ್ತೆ. ಹೋಗಿ ದುಡ್ಡು ಹೆಂಗೆ ಕೇಳೋದು? ನಾವು ಕೇಳ್ತೀವಿ, ನಾವು ನೋಡೋ ಅಂದ್ಬಿಟ್ಟು ಅವರು ಬೀಜದ ಕಾಸಾರ ಕೊಡಿ ಅಂತ ಹೇಳ್ತೀವಿ. ಕೆಲವ್ರು ಅರ್ಥ ಮಾಡ್ಕೊಳ್ಳೋರು ಕೊಡ್ತಾರೆ, ಕೆಲವ್ರು ಯಾವ ಬೀಜದ ಕಾಸು ನಾವು ಎಷ್ಟು ಲಾಸ್ ಮಾಡ್ಕೊಂಡು ಹೋಗು ಅಂತಾರೆ. ಸರಿ ಆಯ್ತು, ಏನ್ ಮಾಡಕ್ಕಾಗಲ್ಲ ಅಷ್ಟೇ. ಸಮಸ್ಯೆಗಳು ಇದಾವೆ, ಪ್ರತಿಯೊಂದರಲ್ಲೂ ಇದೆ, ಇದ್ದಿದ್ದೇ. ಸರ್, ಈಗ ಹಂಗಂದ್ರೆ ಇದರಲ್ಲಿ ಎಷ್ಟು ಈಗ ಖರ್ಚು ಮಾಡಿದ್ರೆ ಹೇಗೆ ಇದು? ಈಗ ಒಂದು ನರ್ಸರಿ ಮಾಡಕ್ಕೆ 3 ಲಕ್ಷ ಖರ್ಚು ಬಂತು. ಅದಾದ್ಮೇಲೆ ಈಗ ಒಂದು ಬೀಜಗಳನ್ನ ತಂದು ಈ ರೀತಿ ಕೋಕೋಪಿಟ್ ತಂದು ಟ್ರೇ ಅಲ್ಲೆಲ್ಲ ಹಾಕ್ಬೇಕಾದ್ರೆ ಎಷ್ಟು ಖರ್ಚು ಬರುತ್ತೆ ನಿಮ್ಗೆ? ನಮಗೆ ಒಂದು ಟ್ರೇಗೆ ಹೆಚ್ಚು ಕಮ್ಮಿ 30 ರೂಪಾಯಿ ಖರ್ಚು ಬರುತ್ತೆ. ಟ್ರೇಗೆ 30 ರೂಪಾಯಿ ಖರ್ಚು? 30 ರೂಪಾಯಿ ಬರುತ್ತೆ, 30 ಬರುತ್ತೆ, 35 ಬರುತ್ತೆ. ನಮಗೆ ಒಂದು ಟ್ರೇಗೆ 10 ರೂಪಾಯಿ. ನೀವು ಎಲ್ಲಾ ಖರ್ಚು ಹೋಗಿ 8 ರಿಂದ 10 ರೂಪಾಯಿ ಉಳಿಯುತ್ತೆ. ಓಕೆ ಸರ್, ಹಂಗ ನೋಡೋದಾದ್ರೆ ಇದರಲ್ಲಿ ತಿಂಗಳಿಗೆ ಎಷ್ಟು ಮಾಡ್ಬೋದು ಸರ್ ಒಂದು ರೈತನ ಮಟ್ಟದಲ್ಲಿ ಮಾಡೋದಾದ್ರೆ? ಒಂದು ರೈತ ಒಂದು 20,000 25,000 20,000 ಅಂತ ಇಟ್ಕೊಳ್ಳಿ. 10 ಗುಂಟೆ ಜಾಗದಲ್ಲೇನೆ ಒಂದು 20 ರಿಂದ 20,000 ಅದು ಎಲ್ಲಾ ಖರ್ಚು ಹೋಗಿ ಒಂದು 20,000 ಉಳಿಯತ್ತೆ ಆರಾಮಾಗಿ. ಅಂದ್ರೆ ಆ ಎಲ್ಲ ತನ್ನ ತೋಟ ನಿರ್ವಹಣೆ ಮಾಡ್ತಾನು ಮಾಡ್ಕೋಬಹುದು. ಈಗ 10 ಎಕರೆ ಜಮೀನು ಇರುತ್ತೆ, ಈಗ ನಮ್ಮ ಹತ್ರ ಬಂದು ಪೈರ್ ತಗೊಳ್ಳೋ ಬದಲು ಅವರೇ ಸಿಂಪಲ್ ಆಗಿ 1 ಲಕ್ಷ ರೂಪಾಯಲ್ಲಿ ಮಾಡ್ಕೊಂಡ್ರೆ ಖರ್ಚು ಉಳಿತೆ. ಯಾರು ಮೇಂಟೆನೆನ್ಸ್ ಹಿಂಸೆ ಇದೆ, ತುಂಬಾ ಕಷ್ಟ ಇದೆ, ಅದಕ್ಕೋಸ್ಕರ ಮಾಡಲ್ಲ. ಈಗ ಇದಕ್ಕೆ ಅಂತ ನಾವು ಈಗ ಒಬ್ರು ಲೇಬರ್ ಹಾಕಿದ್ದೀವಿ, ನೋಡ್ಕೋತಾರೆ ಅವರು. ಆ ರೈತರು ಈಗ ಆರಂಭ ಮಾಡ್ತಾ ಇರ್ತಾರೆ, ಬಂದು ನೀರು ಹಾಕಕ್ಕಾಗಲ್ಲ, ಟೈಮ್ ಸರಿಯಾಗಿ ಔಷಧಿ ಹಾಕಕ್ಕಾಗಲ್ಲ, ಗೊಬ್ಬರ ಕೊಡೋಕ್ಕಾಗಲ್ಲ ಒಳಗಡೆ ಸ್ಪ್ರೇಲಿ. ಆ ಟೈಮಲ್ಲಿ ಪೈರ್ ಹಾಳಾಗೋಗುತ್ತೆ. ಅದಕ್ಕೇನು ಮಾಡ್ತಾರೆ? ಆದ್ರೆ ಕೆಲವರು ಜಾಸ್ತಿ ಇರೋರು ಮಾಡ್ಕೋಬಹುದು, ಏನ್ ತೊಂದರೆ ಇಲ್ಲ, ಮಾಡ್ಬೋದು. ರೋಡ್ ಸೈಡ್ ಇರೋರು ಈಗ ನಾವು ಮಾದೇಶ್ವರ ಬೆಟ್ಟದ ರೋಡಲ್ಲಿ 3-4 ಇವೆ ಚೆನ್ನಾಗಿ ನಡೀತವೆ. ಅಂದ್ರೆ ಮೇಂಟೆನೆನ್ಸ್ ಮಾಡೋರು ಮಾಡ್ಬೋದು ಅಂತ ನಿಂತಾಗ ಚೆನ್ನಾಗಿ ಮಾಡ್ಬೋದು. ಚೆನ್ನಾಗಿ ಮಾಡ್ಬೋದು. ರೈತರ ಮಟ್ಟದಲ್ಲಿ ಒಂದು 10 ಗುಂಟೆನೋ 15 ಗುಂಟೆನೋ ಆದ್ರೆ ಬೆಸ್ಟ್. ಆಮೇಲೆ ಕೆಲವು ಕಡೆ ತರಕಾರಿ ಬೆಲ್ಟ್ ಜಾಸ್ತಿ ಇರೋ ಕಡೆ ಮಾಡಿದ್ರೆ ಏನ್ ತೊಂದರೆ ಇಲ್ಲ. ಆ ಭಾಗಕ್ಕೆ ಯಾವ್ದು ಡಿಮಾಂಡ್ ಇರುತ್ತೆ ಅದನ್ನ ಮಾಡ್ಬೇಕು. ಅದನ್ನ ಮಾಡ್ಬೇಕು. ಈಗ ಬೆಳಗಾವಿ ನರ್ಸರಿಲೇ ಕಬ್ಬು ಮಾಡ್ತಾ ಇದಾರೆ, ನಾವ್ ಇಲ್ಲಿ ಮಾಡಿದ್ರೆ ಅದು ಆಗುತ್ತಾ? ಫೇಲ್ಯೂರ್ ಆಗುತ್ತೆ. ಆ ತರ ಆ ಏರಿಯಾಕ್ಕೆ ಯಾವ್ದು ಸೂಟ್ ಆಗುತ್ತೆ ಅದನ್ನ ಮಾಡ್ಬೇಕು, ನೋಡ್ಕೊಂಡು ಮಾಡ್ಬೇಕು. ಓಕೆ ಸರ್, ನೀವು ಇಷ್ಟೊತ್ತು ನಮಗೆ ಯಾವ ರೀತಿ ಒಂದು ಸಣ್ಣ ಪ್ರಮಾಣದಲ್ಲಿ ನರ್ಸರಿ ಮಾಡಿ ಇದರಲ್ಲೂ ಕೂಡ ಒಂದು ಲಾಭವನ್ನು ತೆಗಿತಿದ್ದೀರಾ ಅನ್ನೋದ್ರ ಕುರಿತು ಸಾಕಷ್ಟು ಮಾಹಿತಿಯನ್ನು ನಮ್ಮ ರೈತರಿಗೆ ನೀಡಿದೆ ಸರ್. ಹಾಗಾಗಿ ಇಷ್ಟೊತ್ತು ಮಾಹಿತಿ ಕೊಟ್ಟಿದ್ದಕ್ಕೆ ನಮ್ಮ ರೈತರ ವತಿಯಿಂದ ಹಾಗೂ ನಮ್ಮ ವಾಹಿನಿಯ ವತಿಯಿಂದ ತಮಗೆ ತುಂಬ ಹೃದಯದ ಧನ್ಯವಾದ. ವೀಕ್ಷಕರೇ, ಇಷ್ಟೊತ್ತು ನಮಗೆ ಶ್ರೀ ದೊರೆಸ್ವಾಮಿ ಸರ್ ಅವರು ಹೇಳ್ತಾ ಇದ್ರು, ಇಲ್ಲ ನಾನು ನರ್ಸರಿ ಮಾಡಬೇಕಂತ ನಂದೇನು ಪ್ಲಾನಿಂಗ್ ಇರಲಿಲ್ಲ. ಮೊದಲು ನಾನು ಒಂದು ಸಣ್ಣ ಪ್ರಮಾಣದಲ್ಲಿ ಗಿಡದ ನೆರಳು ಕೆಳಗಳನ್ನೇ ಸಸಿಗಳನ್ನು ಮಾಡ್ತಾಯಿದ್ದೆ. ಅದರಿಂದ ನಾನು ಸ್ವಲ್ಪ ಪ್ರಮಾಣದಲ್ಲಿ ಶೇಡ್ ನೆಟ್ಟಲ್ಲಿ ಮಾಡ್ಬೋದು ಅಂತ ಮಾಡ್ಲಿಕ್ಕೆ ಹೋದಾಗ ಹಂತವಾಗಿ ಈ ನರ್ಸರಿಯನ್ನು ಮುಂದುವರೆದು ಇದನ್ನೇ ಪ್ರಗತಿ ಮಾಡ್ತಾ ಬಂದೆ ಅನ್ನೋದರ ಕುರಿತು ಸಾಕಷ್ಟು ಮಾಹಿತಿಯನ್ನು ನಮ್ಮೊಂದಿಗೆ ಹಂಚಿಕೊಂಡ್ರು. ಹಾಗಾಗಿ ಇಷ್ಟೊತ್ತು ಮಾಹಿತಿ ಕೊಟ್ಟಿದ್ದಕ್ಕೆ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಹಾಗೂ ಇವರ ಸಂಪರ್ಕ ಕೊಟ್ಟಂತಹ
KVK ವಿಜ್ಞಾನಿಗಳಾಗಿರುವಂಥ ಡಾಕ್ಟರ್ ಮೋಹನ್ ಸರ್ ಅವರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ಇವತ್ತಿನ ಒಂದು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಮಸ್ಕಾರಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು. ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ